ಕೊಲೆ ಕೊಲೆ ಇನ್ಸ್ಪೆಕ್ಟ್ರೆ ಹತ್ತಿಗುಂಡಿ ಕಾಡ್ನಾಗ ಕೊಲೆ ಆಗೈತೆ ಸಾ ಕೊಲೆನಾ ಹ್ಞೂ ಸಾ ಕಾನ್ಸ್ಟೇಬಲ್ಸ್ ಬನ್ರಿಲೆ ಕಾನ್ಸ್ಟೇಬಲ್ಸ್ ಅವ್ರನ್ನೆಲ್ಲ ಅಟ್ಟಾಕ್ಲಿ ಯಾರು ಬಿಡ್ಬೇಡಿ ಅಯ್ಯೋ ನಿಮ್ಮನ್ನು ಕಟ್ಕೊಂಡು ಸಿನಿಮಾ ತೆಗಿಬೇಕಲ್ಲ ನಾನು ಈ ಡೂಪ್ಲಿಕೇಟ್ ನ ಯಾಕೆ ಕಳಿಸಿದ್ದು ಡೂಪ್ಲಿಕೇಟ್ ನಿನ್ನ ಅಪ್ಪನ ನಾನಾ ಒರಿಜಿನಲ್ ಸಬ್ ಇನ್ಸ್ಪೆಕ್ಟರ್ ಗಾಳಪ್ಪ ದೊಡ್ಡ ಮನಿ ನಮಸ್ಕಾರ ಸರ್ ಜಾಗದಾಗ ಬಂದು ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಿರಲ್ಲ ಯಾವ ಮಂಗ್ಯ ನನ್ನ ಮಗ ಪರ್ಮಿಷನ್ ಕೊಟ್ಟಾನ ಚಿಕ್ಕ ಮನಿ ಸರ್ ಚಿಕ್ಕ ಮನಿ ಅದೇ ಪ್ರೊಡ್ಯೂಸರ್ ಯಾರು ನಿಮ್ ಬದ್ಮಾಶ್ ಪ್ರೊಡ್ಯೂಸರ್ ಯಾರು ಏನ್ ಬೇಕಾಗಿತ್ತು ಸರ್ ಇವರೇ ರಿಯಲ್ ಇನ್ಸ್ಪೆಕ್ಟರ್ ಸೈಡ್ ಕರ್ಕೊಂಡು ಮಾತಾಡಿ ಸರ್ ದಯವಿಟ್ಟು ಒಂದು ನಿಮಿಷ ಬನ್ನಿ ಸರ್ ಬಾಳ ನಿಮ್ ಶೂಟಿಂಗ್ ಬಾಳ ನೋಡ್ಕೋತಾರೆ ಸರ್ ನೋಡ್ಕೋತಾರೆ ಪರ್ಮಿಷನ್ ಲೆಟರ್ ಎಲ್ಲ ಐತಿ ಕೊಡ್ರಲ್ಲ ಅದು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಇದೆ ಊಟದ ವ್ಯವಸ್ಥೆ ಮಾಡಕ್ ಹೋಗಿದ್ದಾನೆ ಈಗ ಬಂದ್ಬಿಡ್ತಾನೆ ಸರ್ ಮತ್ತದ ರಾಗ ಆಡ್ಲಿಕ್ಕೆ ಹತ್ತಿರಲ್ರಿ ಶೂಟಿಂಗ್ ಪರ್ಮಿಷನ್ ಲೆಟರ್ ಇದಾ ಕಣ್ಣಿಂದ ನೋಡೋ ತನಕ ನಾ ಶೂಟಿಂಗ್ ಮಾಡ್ಲಿಕ್ಕ ಪರ್ಮಿಷನ್ ಕೊಡಾನಿಲ್ಲ ತಿಳಿದು ಹೌದಲ್ಲ ಶರಣ್ರಿ ಸಾಹೇಬ್ರ ನಮಸ್ಕಾರ ಏನ್ರಿ ದೊಡ್ಡ ಮನೆ ಏನದು ಗಲಾಟೆ ಏನಿಲ್ರಿ ಸಾಹೇಬ್ರ ಯಾರೋ ಯಾರನ್ನೋ ಶೂಟ್ ಮಾಡಿದ್ರಂತ ಅದನ್ನ ಕಟ್ಗೆ ಮಾರೋ ಒಬ್ಬ ನೋಡಿ ಕೊಲೆ ಮಾಡ್ಯಾರ ಅಂತ ಲಬೋ ಲಬೋ ಅಂತ ಹೋಯ್ಕೊಂತ ಊರ್ ತುಂಬಾ ಅಡ್ಡಾಡ್ದನ್ರಿ ಕೊಲೆ ಎಲ್ಲಿ ಮಾಡ್ಯಾರ ನೋಡೋಣ ಅಂತ ಮಂದೆಲ್ಲ ಓಡಾಕ್ ಹತ್ತಿದ್ರು ಇದೆಲ್ಲ ಬಂತಪ್ಪ ತೆಲಿಬ್ಯಾನೆ ಅಂತ ನೋಡೋಣ ಅಂತ ನಾ ಬಂದ ಮೇಲೆ ತಿಳಿತ್ರಿ ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಂತ ಶೂಟಿಂಗ್ ತಾನೆ ಮಾಡ್ಕೊಳ್ಳಿ ಬಿಡ್ರಿ ಹಾಂಗಲ್ರಿ ಪರ್ಮಿಷನ್ ಲೆಟರ್ ಇಲ್ದ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಲ್ರಿ ಇಲ್ದೇ ಇದ್ರಿ ಏನಂತೆ ಬಿಡ್ರಿ ಮೊದಲ ಇದು ಥಿಕ್ ಫಾರೆಸ್ಟ್ ಐತಿ ಏನಾರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರ ನಮ್ ತೆಲಿಗೆ ಬರ್ತೈತಿ ಮೈಸೂರ್ನಾಗ ನಾಗರೋಳ್ಯಾಗ ಆದ ಫೈರ್ ಆಕ್ಸಿಡೆಂಟ್ ತಿಳ್ದೈತಿಲ್ರಿ ನಿಮ್ಗ ಸರ್ ನಾವ್ ಆತರ ಒಬ್ಬ ಕೆಲಸ ಮಾಡಲ್ಲ ಸರ್ ಎಚ್ಚರಿಕೆಯಿಂದಾನೆ ಕೆಲಸ ಮಾಡ್ತೀವಿ ಫೈರ್ ಬ್ರಿಗೇಡ್ ಬರಕ್ ಹೇಳಿದ್ರು ಸರ್ ಅದ್ ಬಂದಿಲ್ಲ ಅಷ್ಟೇ ಮತ್ ಅದ ಹಾಡ್ತಿರಲ್ರಿ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ನಾನ್ ಸತ್ಯ ಅಂತ ಈ ಸಿನಿಮಾ ಡೈರೆಕ್ಟರ್ ನಾನೇ ಸರ್ ಓಹೋ ನೀವೇನಾ ಈ ಸಿನಿಮಾಕ್ಕೆ ಹೀರೋ ಯಾರು ನಾನೇ ಸರ್ ನೀವೇನಾ ಕಥೆ ನಂದೆ ಓಹೋ ಸಂಗೀತ ನಾನೇ ಓಹೋ ಅರೆ ವಿಚಿತ್ರವಾಗಿದೆಯಲ್ಲ ಈ ಸಿನಿಮಾಕ್ಕೆ ಹೀರೋಯಿನ್ ನೀವೇನಾ ಸರ್ ಓಹೋ ಅಲ್ಲ ಸರ್ ನಾನಲ್ಲ ಸರ್ ಹೀರೋಯಿನ್ ಅವ್ರು ಸರ್ ತಾರಾ ಅಂತ ದಯವಿಟ್ಟು ನಮ್ಗಿಲ್ಲೇ ಚಿತ್ರೀಕರಣ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್ ಪ್ಲೀಸ್ ಸರ್ ಸರ್ ಪರ್ಮಿಷನ್ ಸರ್ ಪರ್ಮಿಷನ್ ರೇ ದೊಡ್ಡ ಮನೆ ಸಾಹೇಬ್ರ ಕನ್ನಡ ಚಿತ್ರನ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಸರ್ಕಾರ ಆಜ್ಞೆ ಹೊರಡಿಸಿದೆ ಆದ್ರಿಂದ ಕನ್ನಡಿಗರಾಗಿರೋ ನಾವೇ ಇವ್ರಿಗೆ ಸಹಕಾರ ಕೊಡದೇ ಇದ್ರೆ ಬೇರೆ ಯಾರು ಸಹಕಾರ ಕೊಡಬೇಕು ಕಾಲಕ್ಕೆ ಬೀಳ್ತೀನಿ ನಮಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡ್ಸಿ ಸರ್ ಹೇಳ್ರಿ ಮೇಲೆ ಇಂಥ ಸಣ್ಣ ವಿಷಯಕ್ಕೆಲ್ಲ ಕಾಲು ಹಿಡ್ಕೋತಿರಲ್ರಿ ಮಿಸ್ಟರ್ ಸತ್ಯ ಸರ್ ನಿಮ್ಗೇನೇ ಸಹಾಯ ಬೇಕಾದ್ರೂ ನಮ್ ಜಿಲ್ಲಾ ಪ್ರೆಸಿಡೆಂಟ್ ನಾರಾಯಣ್ ಗೌಡ್ರು ಮಾಡ್ಕೊಡ್ತಾರೆ ಏನ್ ಗೌಡ್ರೆ ಆಯ್ತು ನೀವ್ ಹೇಳದ ಮೇಲೆ ಹೈಕಮಾಂಡ್ ಆರ್ಡರ್ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇವ್ರು ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಕೋಬಹುದು ನಾನ್ ಇವ್ರಿಗೆ ಏನ್ ಸಪೋರ್ಟ್ ಬೇಕೋ ಎಲ್ಲ ಕೊಡ್ತೀನಿ ಥ್ಯಾಂಕ್ ಯು ಸರ್ ದೊಡ್ಡ ಮನೆ ಸರ ಇವ್ರ ಜೊತೆಲೆ ಇದ್ದು ಇವ್ರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು ಯಾವ ಮಂಗ್ಯಾನ ಮಗ ಬೇಡ ಅಂತಂದ್ರಿ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್ ಸರ್ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅಯ್ಯೋ ಶಾರ್ಟ್ ರೆಡಿ ಮಾಡ್ರಿ ತಾರಾ ಶಾರ್ಟ್ ರೆಡಿ ನೀವು ಅವಾಗ ಬನ್ನಿ ಸರ್ ಬರ್ತೀನಿ ಈಗಲೇ ಬರ್ತೀನಿ ರೀ ಗೌಡ್ರೆ ಬನ್ನಿ ಹೋಗೋಣ ಅಮ್ಮ ಇವತ್ತಿನವರೆಗೂ ನಾನು ಶೂಟಿಂಗ್ ಏನು ನೋಡಿಲ್ಲ ಅವರು ಬಹಳ ಪ್ರೀತಿಯಿಂದ ಕರೀತಾ ಇದ್ದಾರೆ ಒಂದ್ 10 ನಿಮಿಷ ಸರಿಯಾಗಿ ಶೂಟಿಂಗ್ ನೋಡ್ಕೊಂಡು ಆಮೇಲೆ ಬರ್ತೀನಿ ಸರಿಯಾಗಿ ನೋಡ್ಕೊಂಡು ಬನ್ನಿ
ಆಶಾ ರಾಣಿ ಅವ್ರು ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದಾರಾ? ಅಣ್ಣ ಇಷ್ಟು ದೊಡ್ಡ ಮನೇಲಿ ನಿನ್ ತಂಗಿ ಒಬ್ಳೆ ಇರ್ತಾಳೆ ಅಂತ ನಿನ್ಗೇನಾದ್ರೂ ಯೋಚನೆ ಇದೆಯಾ? ನನಗಿಂತಲೂ ನಿನ್ ಬಿಸ್ನೆಸ್ ಮುಖ್ಯ ನಿನ್ಗೆ. ಸಾರಿ ರಾಜ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರಿಗೆ? ನಿನ್ಗೊಂದು ಅರಮನೆ ಕಟ್ಟಿಸ್ಕೊಟ್ಟು ರಾಜ್ಕುಮಾರ್ನಂತ ಗಂಡನ್ ತಂದು ಜನರ ಕಣ್ಣು ಕುಕ್ಕು ಹಾಗೆ ವಿಜೃಂಭಣೆಯಿಂದ ಮದುವೆ ಮಾಡ್ಬೇಕು. ಈ ಕನಸು ನನಸಾದ್ಮೇಲೆ ನಾನು ಫ್ರೀ. ನೀನ್ ಹೆತ್ಕೊಡೋ ಮಗುಗೆ 3 ಹೊತ್ತು ಅಂತ ಲಾಲಿ ಹಾಡೋದಷ್ಟೇ ನನ್ ಕೆಲ್ಸ ಅಲ್ವಾ? ಹೋಗಣ್ಣ. ಹೀಗೆ ನಾಚ್ಕೊಂಡು ನಿಂತಿರ್ತೀರೋ ಅಥವಾ ಹೊಟ್ಟೆಗೇನಾದ್ರೂ ಹಾಕ್ತಿರೋ? ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ವಾ? ಅಯ್ಯೋ ಅದೊಂದ್ ದೊಡ್ಡ ಕತೆ ಅಮ್ಮ. ಬರ್ತಾ ದಾರಿಯಲ್ಲಿ ಶೂಟಿಂಗ್ ಗಲಾಟೆ. ಶೂಟಿಂಗ್? ಯಾವ ಶೂಟಿಂಗ್ ಅಣ್ಣ? ಎಂತದ ಸಸ್ಪೆನ್ಸ್ ಸಿನಿಮಾ, CBI ಶಂಕರ್ ಅಂತೆ. ಹೀರೋ ಹೀರೋಯಿನ್ ಯಾರಣ್ಣ? ಹೀರೋ ಯಾರೋ ಹೊಸಬಾ, ಹೀರೋಯಿನ್ನು ತಾರಾ. ತಾರಾನ? ಅಣ್ಣ ನಾನು ಶೂಟಿಂಗ್ ನೋಡ್ಬೇಕಣ್ಣ, ನಾನು ಕರ್ಕೊಂಡು ಹೋಗೋಣ. ಇವತ್ತು ಬೇಡ ರಾಜಾ, ನಾಳೆ ಹೋಗೋಣ. ಇವತ್ತಂತೂ ಫೈಟಿಂಗ್ ಅಂತಮ್ಮ. ಇನ್ನೊಂದ್ಸಲ ನಮ್ಮ ಹುಡುಗಿ ತಂಟೆಗೆ ಹೋದ್ರೆ ನಿನ್ ಕಣ್ಣು ಕಿತ್ತು ನಾಯಿ ನನಗೆ ಹಾಕ್ತೀನಿ ನೋಡು. ಫ್ಯಾಂಟಾಸ್ಟಿಕ್ ಸತ್ಯ, ಫ್ಯಾಂಟಾಸ್ಟಿಕ್. ನೀವು ಹಾಕೋ ಸ್ಟೆಪ್ ನೋಡಿದ್ರೆ ನಿಮ್ಮನ್ನ ಹೊಸಬ್ರು ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಅಲ್ಲ. ಸೂಪರ್ ಸ್ಟಾರ್ ಆಗೋ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿವೆ. ಏನ್ ಸರ್ ನೀವು ಪೇಪರ್ನವರಾಗೆ ಸುಮ್ಮನೆ ಪ್ರೇಸ್ ಮಾಡ್ತೀರಿ. ನಿಮ್ ಪರ್ಸನಾಲಿಟಿ ಮುಂದೆ ನಾನೇ ಡಲ್ ಆಗಿದ್ದೀನಿ ಅನ್ಸುತ್ತೆ. ಅದಕ್ಕೆ ಅವ್ರು ಮಾಡೋ ಕಸರತ್ ಕಡಿಮೆ ಅನ್ಕೊಂಡಿದ್ದೀರಾ? ದಿವಸ ಯೋಗ ಮಾಡ್ತಾರೆ, 1.25 ಗಂಟೆ ಪ್ರಾಣಾಯಾಮ. 1.25 ಗಂಟೆ ಪ್ರಾಣಾಯಾಮ? ನೀವು ಸಿನಿಮಾದಲ್ಲಿದ್ರೆ ಡೆಡ್ ಬಾಡಿ ಸೀನ್ ಈಸಿಯಾಗಿ ಮಾಡ್ಬೋದು. ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಸಂತೋಷ ಸಂತೋಷ. ಅಂದಾಗೆ ನೀವು ನಮ್ಮ ಊರಿಗೆ ಬಂದಿದ್ದೀರಿ. ನಿಮ್ಮನ್ನ ಗೌರವಿಸ್ಬೇಕಾದ್ದು ನಮ್ಮ ಧರ್ಮ. ಅದಕ್ಕೆ ನಾನೊಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಖಂಡಿತ ತಾವು ಬರ್ಬೇಕು. ಓ, ಮರ್ತೇ ಬಿಟ್ಟಿದ್ದೆ. ನಾವು ನಿಮ್ಗೋಸ್ಕರ ಅಂತ ಇವತ್ತು ರಾತ್ರಿ ಒಂದು ಪಾರ್ಟಿ ಇಟ್ಕೊಂಡಿದೀವಿ. ದಯವಿಟ್ಟು ನೀವು ಬರ್ಬೇಕು ಸರ್. ಬರ್ತೀವಿ. ಏನು ಸಂಕೋಚ ಪಡ್ಬೇಡಿ ಗೌಡ್ರೆ, ನಿಮ್ದೇ ಪಾರ್ಟಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಹೌ ಇಸ್ ಯುವರ್ ಡ್ರಿಂಕ್ ಗೋಯಿಂಗ್? 3ನೇದ 4ನೇದ? ನಿನ್ನ ನೋಡ್ತಾ ಇದ್ರೆ ಆ ಊರ್ವಶಿ ಮೇನಕೇನ ನಿನ್ನ ಮುಂದೆ ನೀವಾಳಿಸ್ಬೇಕು. ಥ್ಯಾಂಕ್ ಯು. ಓ, ಥ್ಯಾಂಕ್ ಯು. ತಾರಾ, ಈ ಪಿಕ್ಚರು ನಿನ್ನಿಂದಾನೇ 100 ದಿನ ಗ್ಯಾರಂಟಿ ಓಡುತ್ತೆ. ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಬೆಳಿಗ್ಗೆ ನೀನು ಕುಣಿದಿಯಲ್ಲ, ಅಯ್ಯೋ ಅದು ಒಂದು ಡ್ಯಾನ್ಸ್ ನೋಡಕ್ಕೆ ಜನ ಜಾತ್ರೆ ತರ ಬರ್ತಾರೆ. ಹೌದಾ? ಕಣ್ಣಲ್ಲೇ ಕೊಲ್ತಾ ಇದ್ದಾರಲ್ಲ ಈ ಹೀರೋಯಿನ್. ಏನ್ ಸರ್ ನೀವು ಆವಾಗಿಂದ ಒಂದೇ ಪೆಗ್ ಹಿಡ್ಕೊಂಡು ಕೂತಿದ್ದೀರಾ? ಪ್ಲೀಸ್ ಫೀಲ್ ಅಟ್ ಹೋಮ್. ವೆಲ್ಕಮ್ ಅಮರ್. Please come. Hello, Mr. Satya. Asha, this is Mr. Satya, director come hero of the film. Myself. ಹಲೋ. ಹೀರೋಯಿನ್ ಅಂದ್ರೆ ಹೀಗಿರ್ಬೇಕು. ಹಲೋ, ಪಾರ್ಟಿ ಇವತ್ತಲ್ಲ? ಶ್ಯೂರ್, ಬನ್ನಿ ಪ್ಲೀಸ್ ಕಮ್. ವಿಕ್ರಮ್, ಗೌಡ್ರು ಇನ್ನೂ ಬಂದಿಲ್ವಾ? ಇಲ್ಲಿಂದ ಹೋದ್ರೆ ತಾನೇ ಬರಕ್ಕೆ. ಬ್ಯಾಕಪ್ ಆದಾಗ್ಲಿಂದ ಇಲ್ಲೇ ಇದಾರೆ ನಮ್ ಜೊತೆಲಿ. ನೋಡಿ ಅಲ್ಲೇ ಕೂತಿದ್ರೆ. ಪ್ಲೀಸ್. ಥ್ಯಾಂಕ್ ಯು. To your health, lady beautiful. Cheers. ಸುಮ್ನೆ ಕೂತಿದೀಯಲ್ಲ, ಸ್ವಲ್ಪ ತಗೋ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ಏನ್ ಹೀಗಂದ್ಬಿಟ್ಟೆ? ಸಿನಿಮಾ ಹೀರೋಯಿನ್ಗಳೆಲ್ಲ ಚೆನ್ನಾಗಿ ಕುಡಿತಾರಂತೆ. ಗೌಡ್ರೆ, ಸಿನಿಮಾ ಹೀರೋಯಿನ್ಗಳು ಅಂದ್ರೆ ಅಷ್ಟೊಂದು ಕೇಳೋ ಅಂತ ತಿಳ್ಕೊಂಡ್ರಾ? ಪರದೆ ಮೇಲೆ ನಾವೊಂಥರ ನಾಟಕ ಆಡ್ತೀವಿ, ರಾಜಕೀಯದಲ್ಲಿ ಬೆರೆತು ನೀವೊಂಥರ ನಾಟಕ ಆಡ್ತೀರಾ, ಅಷ್ಟೇ ವ್ಯತ್ಯಾಸ. ನನ್ನ ಬುಡಕ್ಕೆ ತಂದಲ್ಲಪ್ಪ ಕೊಡ್ಲಿಕ್ಕೆ ಬಿಟ್ಟು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯಾ? ನೋಡಿ ಗೌಡ್ರೆ, ಊರಿಗೆ ಹಿರಿಯರು ಅಂತ ಇಷ್ಟೊತ್ತು ಗೌರವ ಕೊಟ್ಟು ನಗ್ನಗ್ತಾ ಮಾತಾಡ್ದೆ, ಅಷ್ಟಕ್ಕೆ ನೀನ್ ನನ್ನ ಮೈ ಮುಟ್ಟು ಮಾತಾಡ್ಸೋದು ನನ್ಗಿರ್ಸಲ್ಲ. ಇರ್ಲಿ, ನಿನ್ ರೇಟ್ ಎಷ್ಟು? 4 ಎಕರೆ ಗದ್ದೆ ಹೋದ್ರೂ ಪರವಾಗಿಲ್ಲ, ಎತ್ತೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಓಹೋ, ಸಿನಿಮಾ ನೋಡು, ಅದಕ್ಕೆ ನೀನೇ ಹೀರೋಯಿನ್. ಬುಕ್ಕಿಂಗ್ ಮಾಡಕ್ಕೆ ರೇಟ್ ಎಷ್ಟು ಅಂತ ಕೇಳಿದೆ.
ಬಿಡಿ ಬಿಡಿ ನಿನ್ನಿಂದ ಲುಚ್ಚಾಟ ತಿಳ್ಕೊಂಡಿರಲಿಲ್ಲ. ಡ್ಯಾಮ್ ಇಟ್. ಏನಾಯ್ತು ಮೇಡಮ್? ಏನಾಯ್ತು? ಸಿನಿಮಾ ಹೀರೋನ್ಗಳು ಅಂದ್ರೆ ಇಷ್ಟೊಂದು ಚೀಪ್ ಆಗಿ ತಿಳ್ಕೊಂಡಿದ್ದಾನೆ. ಏನಾಯ್ತು? ಇರೋಲ್ಲ. ಕೃಷ್ಣ ಸಾಮಾನ್ ಪ್ಯಾಕ್ ಮಾಡು. ಮೇಡಮ್, ಈಗ ನೀವು ಹೋಗ್ತೀನಿ ಅಂದ್ರೆ ನಾನು ಕೆರೆನ ಬಾವಿನ ನೋಡ್ಕೊಳ್ಬೇಕಾಗುತ್ತೆ. ಪ್ಲೀಸ್. ನೀವೇನೇ ಹೇಳಿದ್ರು ನಾನು ಇರೋಲ್ಲ. ಮೇಡಮ್, ಡೈರೆಕ್ಟರ್ ಸರ್, ನಿಮ್ಮನ್ನ ನಂಬ್ಕೊಂಡು ನಾನು 20 ಲಕ್ಷ ರೂಪಾಯಿ ಸುರಿದಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಸಿ ಪ್ಲೀಸ್. ಒಂದ್ ನಿಮಿಷ ಬಂದೆ. ಮೇಡಮ್, ಇನ್ ಮುಂದೆ ಈ ತರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಡ್ರೈವರ್ ಬೆಂಗಳೂರು ನೋಡಿ. ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್, ಆ ಹೀರೋಯಿನ್ಗೆ ಎಷ್ಟು ಕೊಬ್ಬಿರ್ಬೇಕು ಪಾಪ. ಆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಷ್ಟೊಂದು ಕೇಳ್ತಿರುವಾಗ ಅಹಂಕಾರದಿಂದ ಹೊರಟೆ ಹೋದ್ಲಲ್ಲ ಸುಬ್ರಹ್ಮಣ್ಯ. ಪಾಪ ಡೈರೆಕ್ಟರ್ ಹೊಸಬರ್ ಬೇರೆ ಏನ್ ಮಾಡ್ತಾರೋ. ಆಶಾದೇವಿ ಅವರೇ, ನಿಮಗೆ ಅವರ ಮೇಲೆ ಇಷ್ಟು ಕರುಣೆ ಇರುವುದಾದ್ರೆ ಒಂದು ಕೆಲಸ ಮಾಡುವ, ನೀವು ಆ ಬಾರ್ದು ಮಾಡಿ ಅವರಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು? ನಾನಾ? ಯಾಕಾಗಬಾರದು? ಹೇಗೂ ನಿಮಗೆ ಬೊಂಬೆ ಹಾಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೆ. ನೀವು ಮೋಡ್ಲಿಂಗ್ ಅಲ್ಲಿ ಬೇರೆ ಫಸ್ಟ್ ಪ್ರೈಸ್ ಹೊಡೆದಿದ್ದೀರಿ. ನೀವು ಒಪ್ಪಿಕೊಂಡು ಹೀರೋಯಿನ್ ಆಗಿಬಿಟ್ರೆ ಸೂಪರ್ ಸ್ಟಾರ್ ಆಗಿ ಹೋಗ್ತೀರಿ. ನಾನು ನಿಮ್ಮ ಪಿ ಆಗ್ತೇನೆ. ಆಮೇಲೆ ನೋಡಿ ಸುಬ್ರಹ್ಮಣ್ಯನ ಕಾರವಾರು ಕಾಲು ಮೇಲೆ ಕಾಲು ಹಾಕೊಂಡು ಫೋನ್ ಮೇಲೆ ಫೋನ್ ಮಾಡಿ ಚೆಕ್ ಮೇಲೆ ಚೆಕ್ ರಿಸೀವ್ ಮಾಡಿ ಅರ್ಧ ರಿಸರ್ವ್ ಹಾಕಿ ನಮ್ಮದಾಗಿ ಮಾಡಿಬಿಡ್ತಾರೆ. ಏನಂತೀರಿ ಸುಬ್ರಹ್ಮಣ್ಯ? ಇವಳು ಗಂಡನ ಮನೆ ಬೆಳಕಾಗ್ಬೇಕು ಹೊರತು ಸ್ಟುಡಿಯೋ ಲೈಟು ಇವಳು ಮುಖದ ಮೇಲೆ ಬೀಳಬಾರ್ದು. ಬೀಳೋದಕ್ಕೆ ನಾನು ಬಿಡೋದಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಯಾರಾದ್ರೂ ಒಬ್ಬ ಮ್ಯಾರೇಜ್ ಬ್ರೋಕರ್ ಇದ್ರೆ ಅವನ ಹತ್ರ ಒಳ್ಳೊಳ್ಳೆ ಹುಡುಗಿರ ಫೋಟೋಗ್ರಾಫ್ಸ್ ಇರುತ್ತೆ. ಅದ್ರಲ್ಲಿ ಒಂದು ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಗುಡ್ ಐಡಿಯಾ. ನಾನೇ ಮ್ಯಾರೇಜ್ ಬ್ರೋಕರ್ ಸೀನಪ್ಪ. ವಿಷಯ ತಿಳಿತು, ಓಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿ ಫೋಟೋಗಳು. ಇವರೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳೆಲ್ಲ ಕ್ಲಾಯಕಷ್ಟೇ. ಮಕ್ಕಳು ಬೇಡವಾ? ಬಿಡಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ. ನಾವು ಹುಡುಗಿನ ಸೆಲೆಕ್ಟ್ ಮಾಡ್ತಿರೋದು ಮದುವೆ ಮಾಡ್ಕೊಳಕಲ್ಲ. ಇಲ್ಲಿ ನೋಡಿ, ಇವಳೆ ರಾತ್ರಿ ಹೆಣ್ಣು ರಂಜಿತ. ಹೋಗ್ರಿ ಇಲ್ಲಿಂದ. ನಮ್ಗ್ ಬೇಕಾಗಿರೋದು ಇಂಥ ಹುಡುಗಿರಲ್ಲ, ಆಕ್ಟ್ ಮಾಡೋರು. ನಾನ್ ರೆಡಿ. ನೀವೇನ ಡೈರೆಕ್ಟ್ರು? ಹೌದು. ತಾವು? ನಿಮ್ ಪಿಕ್ಚರ್ಗೆ ನಾನೇ ಹೀರೋಯಿನು. ನಮ್ ಗೌಡ್ರು ಕಲ್ಸ್ಕೊತಾರೆ ನಿನ್ನ. ಅಯ್ಯೋ, ಏನಾಯ್ತು ಡೈರೆಕ್ಟ್ರು ಮಾಮ? ನಿನ್ನ ನೋಡಿದ್ಮೇಲೆ ಎದೆ ಡಬಾ ಡಬಾ ಹೊಡ್ಕೊಳ್ಳೋ ಶುರು ಆಯ್ತು. ನೀನ್ ಇಲ್ಲೇ ಇದ್ರೆ ಅದು ನಿಂತೇ ಬಿಡುತ್ತೆ. ದಯವಿಟ್ಟು ನಿಂತ ಹೊರಟೋಗಮ್ಮ. ತ್ರಿವಿಕ್ರಮ, ಚತುರ್ಭುಜ, ಇವ್ರು ಯಾರು ಹೀರೋಯಿನ್ ಆಗಕ್ಕೆ ಲಾಯಕ್ಕಿಲ್ಲ. ನನ್ನ ಮನಸ್ಸಿನಲ್ಲಿ ಇರೋಳು ಒಬ್ಬಳೇ ಒಬ್ಳು. ಅಯ್ಯೋ ಆಂಜನೇಯ, ಅವನಂತ ಮುರುನಾಸು ನಮ್ಮ ಬಟ್ಟೆ ಎಲ್ಲ ಹಾಳು ಮಾಡಿ ಹೋದ್ರಲ್ಲ. ಹೋಗೋ ಕೆಲಸಕ್ಕೆ ಅಪಶಕುನ. ಎಕ್ಸ್ಕ್ಯೂಸ್ ಮೀ, ಏನಮ್ಮ? ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ನಾವು ಊರು ಹೊಸಬ್ರು. ಇಲ್ಲೇ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೋ ವಿಚಾರಿಸಿ. ಥ್ಯಾಂಕ್ ಯು. ನೋ ಮೆನ್ಷನ್. ಅಯ್ಯೋ ಆಂಜನೇಯ, ಯಾರಿವ ಮಂಗ ಮತ್ತೆ ಬದಿ ಮಾಡಿ ಹೋದ್ರಲ್ಲ. ಇದ್ದೆರಡು ಬಟ್ಟ ಹಾಳು ಮಾಡಿ ಹೋದ. ಎಂತ ಮಾಡ್ಲಿ ನಾನು? ಈಗ ಬರ್ಲಿ ಅವ, ನಾನು ನೋಡ್ತೇನೆ. ನಾನೀಗ ಸಿದ್ಧವಾಗಿ ಬಂದಿದ್ದೇನೆ, ಬರ್ಲಿ. ಒಬ್ಬರು ಕಾಡುವರಲ್ಲ. ಈ ನೀರಿನಿಂದ ನಮ್ಮ ಕೆಲಸ ಹಾಳಾಯ್ತು. ನಿನ್ನ ಬಿಡುವುದಿಲ್ಲ, ನಿನ್ನ ಬಡಿತೇನೆ, ನಿನ್ನ ಬಡಿತೇನೆ. ಅವ ಬಂದ್ರೆ ಅವನು ಹೊಡಿತೇನೆ. ಇನ್ನಿನ ಕೆಲಸ ಎಲ್ಲ ಹಾಳಾಯ್ತು. ಬಡಿತೇನೆ, ಎಲ್ಲ ಕೆಲಸ ಹಾಳಾಯ್ತು. ಎಲ್ಲ ಕೆಲಸ ಹಾಳಾಯ್ತು. ಎಲ್ಲ ಕೆಲಸ ಹಾಳಾಯ್ತು. ನನಗೆ ಅಂತ ತಂದೆ ತಾನೆ. ಈ ಹೂಗಿಂತ ಧಮ್ ಅಂತಿರೋ
ನೀನೇ ನನಗಿಷ್ಟ. ಬೇಡ, ನನ್ನ ಬಿಟ್ಬಿಡು, ನನ್ನೇನು ಮಾಡ್ಬೇಡ. ನನಗೆ ಬೇಕಾದ ಕೊಟ್ಬಿಡು, ಬಿಟ್ಬಿಡ್ತೀನಿ. ಏನ್ ಬೇಕು ನಿನ್ಗೆ? ನೀನೇ ಏಯ್ ಏನಾಯ್ತು ಮೇಡಮ್? ಸರ್, ಅವನು ನನ್ನ ಹಾಳು ಮಾಡೋಕ್ ಬರ್ತಾ ಇದ್ದಾನೆ ಸರ್. ದಯವಿಟ್ಟು ನೀವೇ ನನ್ನ ಕಾಪಾಡ್ಬೇಕು ಸರ್. ಯಾರೋ ನೀನು? ನಾನ್ ಯಾರ? ಬುಲೆಟ್ ಬಶ್ಯ ಹೆಸರು ಕೇಳಿದೀಯಾ? ಅವನೇ ನಾನು. ನನ್ನ ಬುಲೆಟ್ ಶಬ್ದಕ್ಕೆ ಊರೇ ನಡಗತ್ತೆ. ಅಂತ ಊರು ಕರ್ನಾಟಕದಲ್ಲಿರೋ ಸಾಧ್ಯನೇ ಇಲ್ಲ ಬುಲೆಟ್ ಬಸ್ಯ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಬಿಟ್ಟು ಬಿಡು ಅವಳನ್ನ. ಇಲ್ಲ ನಿನ್ನ ಕೈ ಕಾಲು ಮುರಿದು ಅದರ ತೋರಣ ಮಾಡಿ ನಿಮ್ಮೂರ್ ಬಾಗಿಲಿಗೆ ಕಟ್ಟಬೇಕಾಗತ್ತೆ. ಬಚ್ಚ ಬುಲೆಟ್ ಬೇಡ, ಲೂನಾಗಿನ ನೋಡ್ಕೊ. ತುಂಬಾ ಥ್ಯಾಂಕ್ಸ್. ನೀವು ಬರ್ದೇ ಹೋಗ್ತಿದ್ರೆ ಆ ವಿಲನ್ ನಿಮ್ಮನ್ನ ರೇಪ್ ಗೀಪ್ ಮಾಡಿ ನಿಮ್ಮ ಮಾನ ಎಲ್ಲ ತೆಗೆದಾಕ್ಬಿಡ್ತಿದ್ದ ಅಲ್ಲ? ನಿಮ್ಗೆ ಹೇಗೆ ಗೊತ್ತಾಯ್ತು? ಎಲ್ಲಾ ಸಿನಿಮಾದಲ್ಲಿ ಇದೇ ಡೈಲಾಗ್ ಇರುತ್ತೆ. ಎಲ್ಲಿ ಹೊರಟ್ರಿ? ಅಮರ್ ಅಂತ ಇದ್ರಲ್ಲ, ಅವ್ರು ನೋಡಕ್ಕೆ. ಯಾರು? ಕಾಫಿ ಪ್ಲಾಂಟರ್ ಅಮರ? ಯಾ. ಆಗ್ಲಿಲ್ಲ ಅಂದ್ರೆ ಹೇಗ್ರಿ? ಏನೇ ಆಗ್ಲಿ ಆ ಏಜೆನ್ಸಿ ನನಗೆ ಬೇಕು. ಆ ಚಾಚವರೆಗೂ ನಾನು ಬಿಡಲ್ಲ. ಇವತ್ತು ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಿನ್ನ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನಿಮ್ ಹೃದಯದಲ್ಲಿರೋ ನನ್ ಮನ್ಸು ಬಾ ಅಂತ ಕರಿತು ಬಂದ್ಬಿಟ್ಟೆ. ಬಂದಿದ್ದಾಯ್ತಲ್ಲ, ನಾವು ಗೆಟ್ ಔಟ್. ನನ್ ದೇಹ ಗೆಟ್ ಔಟ್ ಆದ್ರೂ ನನ್ ಹೃದಯ ಮಾತ್ರ ನಿಮ್ಮಲ್ಲಿ ಲಾಕ್ಔಟ್ ಆಗ್ಬಿಟ್ಟಿದೆ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಗೋ ಟು ಹೆಲ್. ನೀವು ನನ್ನ ಮದ್ವೆ ಆಗೋದಾದ್ರೆ ನಾನ್ ನರ್ಕಕ್ ಬರಕ್ಕೂ ಸಿದ್ಧ. ಮದುವೆನಾ? ಅದು ಬರೀ ನಿನ್ ಕನಸು. ಆ ಕನ್ಸು ನನ್ಸಾಗೋವರೆಗೂ ನಾನ್ ಕಾದಿರ್ತೀನಿ. ನೀವೆಷ್ಟೇ ದೂರ ನನ್ನ ಕಳ್ಸಿದ್ರು ಅಷ್ಟೇ ಹತ್ರ ನಾನಿರ್ತೀನಿ. ಈ ಬೊಕ್ಕೆ ನಿಮ್ ಹತ್ರ ಇದ್ದ ಹಾಗೆ. ಬಾಯ್. ಥ್ಯಾಂಕ್ ಯು. ಈ ಹೂ ನನ್ ಕೈಗೆ ಬಂದ ಹಾಗೆ ನಾನ್ ಬಂದಿರೋ ಕೆಲಸನೂ ಆಗತ್ತಂತ ತಿಳ್ಕೊಂಡಿದ್ದೀನಿ ಸರ್. ವಿತ್ ಪ್ಲೆಜರ್. ಅದೇನ್ ಹೇಳಿ? ನಮ್ ಸಿನಿಮಾ ಹೀರೋಯಿನ್ ಜಗಳ ಮಾಡಿ ಹೊರಟೋಗಿದ್ದು ನಿಮ್ಗೂ ಗೊತ್ತಲ್ಲ. ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿದೆ. ಅದಕ್ಕೆ ಅವತ್ ಪಾರ್ಟಿಲಿ ನಿನ್ ತಂಗಿ ನೋಡಿದಾಗ ಆವತ್ತೇ ಅನಿಸ್ತು ಶಿ ಇಸ್ ಫಿಟ್ ಟು ಬಿ ಅ ಹೀರೋಯಿನ್ ಅಂತ. ಅವಳನ್ನ ದಯವಿಟ್ಟು ಶೂಟಿಂಗ್ ಕಳ್ಸ್ಕೊಟ್ರೆ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸತ್ಯ. ನನ್ ತಂಗಿಗೆ ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀವಿ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಗಂಡ ಸಿಗ್ತಾನೆ ಸರ್. ನಮ್ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವ್ ಎಷ್ಟೇ ಬೇಡ್ಕೊಂಡ್ರು ನಾನ್ ನಿರ್ಧಾರ ಮಾತ್ರ ಬದಲಾಗಲ್ಲ ಮಿಸ್ಟರ್ ಸತ್ಯ. ಸರ್, ನಾನ್ ಬೆಂಗಳೂರು ಹೊಟ್ಟಿದ್ದೀನಿ, ದಯವಿಟ್ಟು ತೊಂದರೆ ಕೊಡ್ಬೇಕು ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಬಾಯ್ ಬಂದೆ. ಇವರೆಂತ ಜನ ಬಾಗಲೇ ಯಾಕೆ ಬಡಿಯುವುದು? ಬಸ್ಸಲ್ಲಿ ಓದ್ಲಿಕ್ಕೆ ತಿಳಿಯುವುದಿಲ್ಲ. ನೀನು ಹೂವಿನ ತೂರಾಯಿ ಬರ್ಲಿಕ್ಕೆ ಉಂಟಲ್ಲ,
ಇದು ಹುಟ್ಟಿದ ಬಗ್ಗೆ ಬರುವುದು. ನಮ್ಮ ಮನೆಯಲ್ಲಿ ಯಾರು ಹುಟ್ಟಿಲ್ಲವಲ್ಲ. ಹುಟ್ತಾರೆ ಮಾರ್ಯಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಇದೇ ಮನೆಯಲ್ಲಿ ಒಂದು ಸೂಪರ್ ಸ್ಟಾರ್ ಹುಟ್ತಾರೆ. ನಾನು ಸಿನಿಮಾ ಡೈರೆಕ್ಟರ್ ಸತ್ಯ ಅಂತ. ಸಿನಿಮಾ ಡೈರೆಕ್ಟರ್? ಹೌದು. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಓ ಆಂಜನೇಯ, ಇವತ್ತು ನನ್ನ ಅದೃಷ್ಟ ಬಾಗಿಲು ತೆಗೆಯಿತು. ನೀವು ನನ್ನ ಮುಕ್ಕು ಮಾಡ್ಲಿಕ್ಕೆ ನನ್ನ ಮನೆಯವರೆಗೂ ಹುಡುಕಿಕೊಂಡು ಬರುವುದಾ? ಅಬ್ಬಬ್ಬ. ನೀವು ಹೇಳಿ ಕಳಿಸಿದ್ರೆ ನಿಮ್ಮಲ್ಲಿಗೆ ನಾವು ಬರ್ತಿದ್ದು. ನಾನ್ ಬಂದಿದ್ದು ಅಮರ್ ತಂಗಿ ಆಶಾನ್ ನೋಡಕ್ಕೆ. ಯಾಕೆ? ಅದು ಅರ್ಥವಾಯ್ತು. ನೋಡಿ, ನೀವು ಬುಕ್ ಮಾಡಿದ ಹೀರೋಯಿನ್ ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೆ. ಆ ಜಾಗಕ್ಕೆ ಇವರನ್ನು ಬುಕ್ ಮಾಡಿ ಸಿನಿಮಾ ತೆಗಲಿಕ್ಕೆ ನೀವು ನಾನು ಅವರಿಗೆ ಹೇಳಿ ಒಪ್ಪಿಸ್ತೇನೆ. ಆದ್ರೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಮಾರಾಯರೆ. ಏನ್ ಚಿನ್ನ? ನಿಮ್ಮ ಪಿಕ್ಚರ್ ನನಗೊಂದು ವೇಷ ಕೊಡಿ ಮಾರಾಯರೆ. ನಿಮಗೆ? ಹೌದು. ನೋಡುವ. ನಿಮಗೆ ಒಂದು ಹಾಸ್ಯ ಪಾತ್ರ ಕೊಡುವ. ನನಗ ಹಾಸ್ಯ ಪಾತ್ರವಾ? ಒಪ್ಪೂರ್ ವೇಷವಾ? ಮಾಡುವ ಡ್ಯುಯೆಟ್ ಸಾಂಗು ಕೊಡುವ. ಡುಯೆಟ್ಟ? ನನಗ? ಯಾರ ಜೊತೆಯಲ್ಲಿ? ಇನ್ಯಾರು ಇದ್ದಾರಲ್ಲ, ಉಮಾಶ್ರೀ. ಉಮಾಶ್ರೀ ಜೊತೆಯಲ್ಲ? ಆಂಜನೇಯ, ಆಯ್ತು ಆಯ್ತು. ನೀವು ನನಗೆ ಎಷ್ಟು ಮಾಡಿ ಮಾರಾಯರೆ. ನಾನು ಆಶಾದೇವರನ್ನು ಒಪ್ಪಿಸ್ತೇನೆ. ಮೊದಲು ಅಷ್ಟು ಮಾಡಿ ಹೋಗಿ. ಉಮಾಶ್ರೀ ಜೊತೆಲಿ ಡುಯೆಟ್? ಹೌದೌದು, ಡುಯೆಟ್ ಮರಿ. ಗ್ಯಾರಂಟಿ. ಹೋಗಿ ನೀವು ಹೋಗಿ. ಆಶಾಮ್ಮ, ಆಶಾಮ್ಮ. ಏನು ಇದೆಂತದು? ತೆಗೀರಿ ಇದನ್ನು ಹಿಡಿಯಿರಿ. ಏನಿದಿಲ್ಲ? ನಿಮ್ಮನ್ನು ಬುಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ವಾಟ್? ನಿಮ್ಮನ್ನು ಸಿನಿಮಾದಲ್ಲಿ ಬುಕ್ ಮಾಡ್ಲಿಕ್ಕೆ ಡೈರೆಕ್ಟರ್ ಸತ್ಯ ಬಂದಿದ್ದಾರೆ. ನೋ, ನಾನ್ ಸಿನಿಮಾದಲ್ಲಿ ಯಾಕೆ ಮಾಡೋಲ್ಲ. ಹಾಗನ್ನಬೇಡಿ, ಬಿಡುತ್ತು ಅನ್ನಿ. ಎಷ್ಟು ಜನ ಹುಡುಗಿಯರು ಸಿನಿಮಾಕ್ಕೆ ಸೇರ್ಲಿಕ್ಕೆ ಹೋಗಿ ಚಾನ್ಸ್ ಸಿಗದೆ ಹೊರಟು ಹೋಗಿದ್ದಾರೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಬೇಡ ಅನ್ನಬೇಡಿ, ಒಪ್ಪಿಕೊಳ್ಳಿ ದಯವಿಟ್ಟು. ನಮ್ಮ ಅಣ್ಣನ್ ಪರ್ಮಿಷನ್ ಇಲ್ಲದೆ ನಾನು ಒಪ್ಕೊಳ್ಳೋಕ್ ಆಗೋಲ್ಲ. ನನ್ಗೆ ಇಷ್ಟನೂ ಇಲ್ಲ. ಅರೆ, ನಿಮ್ಗೆ ಯಾಕೆ ಇಷ್ಟ ಇಲ್ಲ ಮೇಡಮ್? ನೀವು ಒಂದ್ಸಲ ಹೂವನ್ನೇ ನಿಮ್ಮ ಅಣ್ಣನ್ ನಾನು ಒಪ್ಪಿಸ್ತೀನಿ. ಹೌದು ಹೌದು, ಡೈರೆಕ್ಟರ್ ಸತ್ಯ ಸುಳ್ಳು ಹೇಳುವುದಿಲ್ಲ. ಯಾವತ್ತೂ ಇಲ್ಲ. ನಾನು ಕಾಫಿ ಮಾಡಿ ತರ್ತೇನೆ, ಓ. ನೀವು ಮಾತಾಡ್ತೇನೆ. ನಾನೇನ್ ಚೆನ್ನಾಗಿದ್ದೇನೆ ಅಂತ ನಾನು ಒಪ್ಸೋಕ್ ಬಂದಿದ್ದೀರಾ? ಆಶಾರಾಣಿ, ನೀವ್ ಎಷ್ಟು ಚೆಲುವೆ ಅಂತ ನಿಮ್ಗೆ ಗೊತ್ತಿಲ್ಲ. ಈ ನಿಮ್ಮ ಕಣ್ಣು ಮೀನಿನ ಕಣ್ಣಿಗಿಂತ ಸುಂದರವಾಗಿದೆ. ನಿಮ್ಮ ಕೆನ್ನೆ ಕೆಂದಾವರೆ ಸುಂದರ, ಅತಿ ಸುಂದರ. ಆಹಾ, ಈ ತುಟಿ. ಅರೆ ವಾ, ನೀವು ಬಾಯಿ ಬಿಟ್ರೆ ಸಾಕು ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅತ್ತೇರಿಗೆ ನೀವು ಒಂದ್ ಹೆಜ್ಜೆ ಇಟ್ರೆ ಸಾಕು ನವಿಲು ನಡೆದಾಗಿರುತ್ತೆ. ಸೊ ಫೋಟೋಜೆನಿಕ್. ನೀವು ನಿಂತ್ಕೊಂಡ್ರೆ ಸಾಕು ಅದೇ ಒಂದ್ ಪೋಸ್ ಆಗ್ಬಿಡುತ್ತೆ. ಸೊ ವೆರಿ ಫೋಟೋಜೆನಿಕ್. ವಾ, ಫ್ಯಾಂಟಾಸ್ಟಿಕ್, ಸ್ಟನ್ನಿಂಗ್, ರಿಯಲಿ ಚಾರ್ಮಿಂಗ್. ನಾನ್ ಗೆಟ್ ಔಟ್ ಅಂತ ಹೇಳಕ್ ಮುಂಚೆ ನೀವು ಇಲ್ಲಿಂದ ಹೊರಟೋಗಿ. ಅಲ್ಲ, ಜಸ್ಟ್ ಅದೇ ಎಲ್ಲೋದ್ರು? ಅರೆ, ನಿಮ್ಮ ಕೆನ್ನೆ ಕೆಂದಾವರೆ ಸುಂದರ, ಅತಿ ಸುಂದರ. ಆಹಾ, ಈ ತುಟಿ. ಅರೆ ವಾ, ನೀವು ಬಾಯಿ ಬಿಟ್ರೆ ಸಾಕು ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅತ್ತೇರಿಕೆ ನೀವು ಒಂದ್ ಹೆಜ್ಜೆ ಇಟ್ರೆ ಸಾಕು ನವಿಲು ನಡೆದಾಗಿರುತ್ತೆ. ಈ ನಿಮ್ಮ ಕಣ್ಣು ಮೀನಿನ ಕಣ್ಣಿಗಿಂತ ಸುಂದರವಾಗಿದೆ. ನಾನಷ್ಟು ಚೆನ್ನಾಗಿದ್ದೀನ? ಹೌದು. ಈಗೇನಂತೀರಾ? ಹಾಗಾದ್ರೆ ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಒಪ್ಗೆನಾ? ಕವಿತೆಯೊಡನೆ ಬಂದೆ, ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ, ಕಡಲ ನೋಡ ಹೋದೆ, ಮಾಯದ ಕಲೆಗೆ ಬಲೆಯ ತಂದೆ, ಬಲೆಯ ಬೀಸಿಗಾರು ಮೋಹದ ತರುಣಿಯೊಡನೆ ಬಂದೆ, ಮಾತನಾಡಲು ಅವಳು ಮಾಯವಾದಳು, ಕಾಡು ನೋಡ ಹೋದೆ, ಕವಿ
ಕವಿತೆಯೊಡನೆ ಬಂದೆ. ಬರುವ ಬೆರೆತರೆ ಮಾತೆ ಆಡದೆ ಇರುವ ಚೆಲುವ ಚಂದ್ರಿಕೆ ಕಾವ್ಯ ಕನ್ನಿಕೆ ಮಾತನಾಡಲು ಅವಳು ಮಾಯವಾದಳು. ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ. ಹಿಮವೇ ಸೆಳೆದರೆ ಪ್ರಣಯವಾಗುವ ಸುಮವೇ ಚೆಲುವ ಬಾಲಿಕೆ ಕವಿಯ ಕಾಣಿಕೆ ಮಾತನಾಡಲು ಅವಳು ಮಾಯವಾದಳು. ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ. ಬಲೆಯ ಬೀಸಿ ಕಾದು ಮೋಹದ ತರುಣಿಯೊಡನೆ ಬಂದೆ. ಮಾತನಾಡಲು ಅವಳು. ಇವಳು ಎಲ್ಲೋದ್ಲಪ್ಪ? ಸರ್ ಆಗ್ಲೇ ಕಾರಲ್ಲಿ ಕೂತಿದ್ದಾರೆ ಸರ್. ಪ್ಯಾಕಪ್ಪ ಪ್ಯಾಕಪ್. ನನ್ ಪರ್ಸನಲ್ ಡ್ರೆಸ್ ಕೊಡಪ್ಪ. ಬರೀ ಬರೀ ಬೇಗ ಪ್ಯಾಕ್ ಮಾಡಿ. ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಯಾರು ನೀವೆಲ್ಲ?
ನೀನ್ ಹೋಗ್ ಕೂತ್ಕೋ. ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ. ಅವ್ರ ಚೆಹರಾ ಏನಾರ ಗುರು ಸಿಗ್ತಾನೆ? ಚೆಹರಾ ಮುಖಕ್ಕೆ ಮುಸ್ಕ್ ಹಾಕೊಂಡಿರು ಸರ್. ಮತ್ತೆ ನಾವೆಂಗ್ ಹಿಡಿಬೇಕಾತ್ರಿ? ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ಸರ್. ಇನ್ಸ್ಪೆಕ್ಟರ್ ಸರ್, ನನ್ನ ಬ್ರೀಫ್ ಕೇಸ್ ನಲ್ಲಿ ವೋಚರ್ಗಳು, ಅಗ್ರಿಮೆಂಟ್ಗಳು, 2 ಲಕ್ಷ ರೂಪಾಯಿ ಕ್ಯಾಶ್ ಬೇರೆ ಇತ್ತು ಸರ್. 2 ಲಕ್ಷ? ಹೌದು ಸರ್. ಬ್ಯಾಂಕು ಕಂಪ್ಲೇಂಟ್ ಕೊಟ್ಟಿರಿ, ನಾ ವಿಚಾರಿಸ್ತೇನೆ. ನೀವೇನ್ ತಲೆ ಬಿಸಿ ಮಾಡ್ಕೋಬೇಡಿ, ಹೋಗ್ ಬರಲ್ಲ. 2 ಡೇಸ್ ಬಿಟ್ಟು ಮತ್ತೆ ಬರಲ್ಲ ಸರ್. ಹೋಗ್ರಿ, ನಾ ಹುಡುಕಿ ಹೇಳ್ ಕಳಿಸ್ತೇನು. ಛೇ ನಿಮಗೆ ಹೀಗಾಗಬಾರ್ದಾಗಿತ್ತು ಸರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನ್ ಹೇಳಿ? ದಯವಿಟ್ಟು ನೀವು ನಮ್ಗೆ ಒಂದು 25,000 ರೂಪಾಯಿ ಸಾಲ ಕೊಟ್ರೆ 1-2 ದಿವಸ ಶೂಟಿಂಗ್ ಮ್ಯಾನೇಜ್ ಮಾಡ್ಬೋದಾಗಿತ್ತು. ನಾಳೆನೆ ಬೆಂಗಳೂರಿಗೆ ಹೋಗಿ ನಿಮ್ ದುಡ್ಡು ತಂದು ಕೊಟ್ಬಿಡ್ತೀವಿ. ಆಯ್ತು. ಇಂಥ ಕಷ್ಟ ಕಾಲದಲ್ಲದೆ ಇನ್ಯಾವಾಗ ಹಣ ಉಪಯೋಗಿಸೋದು? ಸ್ವಲ್ಪ ಇರೇ, ಕೊಡ್ತೀನಿ. ತಗೊಳ್ಳಿ. ನೋಡಿ, ನಿಮ್ಮನ್ನು ನಂಬಿ ಹಣ ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಶೂಟಿಂಗ್ ಮಾಡಿ, ಹಣ ಬಂದ್ ಕೂಡಲೇ ದಯವಿಟ್ಟು ವಾಪಸ್ ತಂದ್ಕೊಡಿ. ಖಂಡಿತ ಸರ್. ತಗೊಳ್ಳಿ. ಬಹಳ ಉಪಕಾರ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಸುಬ್ರಹ್ಮಣ್ಯ, ಏನಮ್ಮ? ಶೂಟಿಂಗ್ ನೋಡ್ಬೇಕು ಅಂತಿದ್ಯಲ್ಲ, ಬಾ ಹೋಗೋಣ. ಇವತ್ತ ನಾ ಬರ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ಆಂಜನೇಯ, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು. ನೀವು ಖಂಡಿತ ಬರ್ಬೇಕಮ್ಮ. ಇವತ್ ಬರಕ್ ಆಗಲ್ಲ ಕಣೋ, ಇಂಪಾರ್ಟೆಂಟ್ ಸೀನ್ ಇದೆ. ಏನಮ್ಮ ಹೀಗೆ ಹೇಳಿಬಿಟ್ರಿ? ಇವತ್ತು ನನ್ನ ಹೆಂಡತಿ ಮೇಲೆ ಪೂಜೆ ಸಾಮಾನು ತೆಗೆದುಕೊಂಡು ಬಾ ಎಂದು ಹೇಳಿದಾಳೆ. ಅರ್ಥವಾಯ್ತು. ತಗೋ. ಥ್ಯಾಂಕ್ಸ್. ಈಗ ನೀವು ಆಕ್ಟ್ ಮಾಡ್ತಿರೋ ಚಿತ್ರ ಖಂಡಿತ 100 ದಿನ ಹೋಗುತ್ತೆ. ಥ್ಯಾಂಕ್ ಯು. ಬರ್ಲಾ? ಆಯ್ತು. ವಾಯ್ ವೈಟರ್, ಒಂದು ಲಾರ್ಜ್ ಒಂದು ಸ್ಮಾಲ್ ತೆಗೆದುಕೊಂಡು ಬಾರಪ್ಪ. ನನ್ನ ಎನಿಮೆ ಹೆಸರೇನು ಮಾರ್ತು ಹೋಯ್ತು. ಮಾಯಾ. ಮಾಯಾ? ಲಾರ್ಜ್ ಅಲ್ಲಿಡಪ್ಪ, ಸ್ಮಾಲ್ ಇಲ್ಲಿಡು. ನೀವು ತೆಗೆದುಕೊಳ್ಳಿ, ನೀವು ಉಳಿರಿ. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ನೀವು ಖಂಡಿತ ಬರ್ಲಿಕ್ಕೆ ಬೇಕು. ಏ ವೈಟರ್, ಬಿಲ್ಲು ತೆಗೆದುಕೊಂಡು ಬಾರಪ್ಪ. ಎಷ್ಟಾಗಿದೆ? 95. ನನ್ನಲ್ಲಿ ಇರುವುದೇ 100. ಇಟ್ಟುಕೊಂಡು ಎಂತ ಮಾಡುದು? ಎಂತ ಜನ ಇವರು! 4 ಲಾರ್ಜ್ ಕುಡಿದು ಮಾಯವಾಗಿ ಹೋದಳು. ಹಣ ಇದ್ದರೆ ನಮಗೆ ಗೌರವ ಕೊಡುವುದು, ಇಲ್ಲವಾದ್ರೆ ಹಣವಾಗಿ ನೋಡುದ? ಈ 5 ರೂಪಾಯಿ ಇಟ್ಟುಕೊಂಡು ನಾ ಎಂತ ಮಾಡ್ಲಿ? ಮಂಡೆ ಬಿಸಿ ಆಯ್ತು ಎಂದು ಕೂಲಾಗಿ ಬೀರು ಕುಡಿದು ಹೋಗುವ ಎಂದು ಬಾರೊಳಗೆ ಬಂದೆ. ಇಲ್ಲಿ ಒಂದು ರಂಗು ನೋಡಿದೆ, ಗುಂಗಿ ಏರಿತು. 95 ರೂಪಾಯಿ ಬಿಲ್ ಆಗಿ ಹೋಯ್ತಲ್ಲೋ ಆಂಜನೇಯ. ಕುಂಬಳಕಾಯಿ ಕೊಡುವುದಾ? ಕೊಡೋದಕ್ಕೆ ಮಾರ್ಕೆಟ್ ಅಲ್ಲಿ ಇಟ್ಟಿರೋ. ಎಷ್ಟು? ಒಂದಕ್ಕೆ 15 ರೂಪಾಯಿ. 15 ರೂಪಾಯ? 5 ರೂಪಾಯಿ ಬರುವುದಿಲ್ಲ. 5 ರೂಪಾಯ ಒಂದ್ ಸೀಳು ಸಿಗಲ್ಲ, ಹೋಗಯ್ಯ. ಅದನ್ನು ತಿನ್ಲಿಕ್ಕಲ್ಲ, ಮನೆ ಹೊಸಲಿಗೆ ಹೊಡಿಲಿಕ್ಕೆ. ಎಲ್ಲಾದ್ರೂ ನೋಡ್ಕೊಳ್ಳಯ್ಯ, ಒಂದ್ ಸೀಳು ಸಿಕ್ಕಲ್ಲ, ಹೋಗು. ಅಲ್ಲ ಮರ, ದೊಡ್ಡ ಮನಸ್ಸು ಮಾಡಿ ಕೊಡಿ. ನನ್ನಲ್ಲಿ ಹೋಗ್ಯ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡುವುದಿಲ್ಲ. ಅಲ್ಲುಂಟು, ವಿಚಾರಿಸ್ತೇನೆ. ಇನ್ನು ಮಾರ್ಕೆಟ್ ಒಬ್ಬರ ಅಂಗಡಿ ಇರುವುದು. ಅಲ್ಲೇ ತಗೋ ಹೋಗಯ್ಯ, ದೊಡ್ಡದಾ ಬಂದ್ಬಿಟ್ಟ ಬೆಳಿಗ್ಗೆನೆ. ತೆಗೆದುಕೊಳ್ಳಿ ಮರ ಇದೆ. ಒಂದು ಕುಂಬಳಕಾಯಿ ಕೊಡಿ. 5 ರೂಪಾಯ? 20 ರೂಪಾಯಿ ಒಂದ್ ಕುಂಬಳಕಾಯಿ. ನಾವು ಮಜ್ಜಿಗೋಳಿ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕೆ ಇರೋದೇ 5 ಕೊಡಿ. ತಲೆ ತಿನ್ಬೇಡ, ಹೋಗಯ್ಯ. ಕುಂಬಳಕಾಯಿ ಅಂದ್ರೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ. ನಾನೆಂತ ಮಾಡ್ಲಿ? ಮಾಡ್ತೇನೆ. ಮಾರಾಯರೇ, ನಿಮಗೆ ವಿಷಯ ಗೊತ್ತುಂಟಾ? ಏನು? ಬೆಳಗ್ಗೆ 1 ಲಾರಿ ಕುಂಬಳಕಾಯಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು. ಹೌದಾ? ಹೌದು. ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತೆ. ಕುಂಬಳಕಾಯಲ್ಲಿ ಬಾಂಬ್ ಉಂಟು. ಹೌದಾ? ಬೇಡ ಬಾರೆ. ಕುಂಬಳಕಾಯಲ್ಲಿ ಬಾಂಬ್ ಇದೆ. ಹೌದಾ? ಟ್ರೈನ್ನಲ್ಲಿಟ್ರು, ಬಸ್ಸಲ್ಲಿಟ್ರು, ಟ್ರಾನ್ಸಿಸ್ಸಲ್ಲಿಟ್ರು. ನಾನು ಕುಂಬಳಕಾಯಲ್ಲಿ ಇಟ್ಟು ಬಿಟ್ಟೆ ಬಾಂಬ್. ಹಲೋ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರೆ, ಇವತ್ತು ಬಂದಿರೋ ಕುಂಬಳಕಾಯಿ ಲೋಡ್ ನಲ್ಲಿ ಬಾಂಬ್ ಇದೆಯಂತೆ. ಇದು ಪೊಲೀಸ್ ಪ್ರಕಟಣೆ. ಈ ದಿನ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮಗೆ ಸುದ್ದಿ ಬಂದದ. ಯಾವ ಕುಂಬಳಕಾಯಿನೊಳಗ ಬಾಂಬ್ ಐತಿ ಅಂತ ನಮಗೆ ಗೊತ್ತಿಲ್ಲ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು.
ಯಾರು ಇಲ್ಲ, ಖಾಲಿ ಮಾರ್ಕೆಟ್ ಇರೋನೇ ರಾಜ. ಜಯ ಆಂಜನೇಯ, ಒಂದು ಕುಂಬಳಕಾಯಿ ಕೇಳಿದ್ರೆ ಕೊಡ್ಲಿಲ್ಲ, ಈಗ 2 ತೆಗೆದುಕೊಂಡು ಹೋಗ್ತೇನೆ. ಆಮೇಲೆ ಎಲ್ಲ ತೆಗೆದುಕೊಂಡು ಹೋಗ್ತಾನೆ, ಬಿಡುವುದಿಲ್ಲ. ಈ ದಿವಸ ಬಂದಿರೋ ಕುಂಬಳಕಾಯಿ ನೋಡಿದೊಳಗ ಬಾಂಬೆ ಐತಿ ಅಂತ ನಮಗೆ ಸುದ್ದಿ ಬಂದಿದೆ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು ಮತ್ತು ಹೊಡೆಯಲೂಬಾರದು. ಬಾಂಬೆ ಜೀಪು ಹಿಡಿಲ್ಲ ಅವನ್ನ. ಎಂತದ್ದು ಮಾಡಿದ್ರು ಅವಾಗ ಯಾಕೆ ಹೊಡೆಯುವುದು? ಮಗನ, ಕುಂಬಳಕಾಯಿನೊಳಗೆ ಬಾಂಬೆ ಐತಿ ಯಾವನೆಲ್ಲ ಸುಳ್ಳು ಹೇಳಿದ್ದು? ನನಗೆ ಯಾರು ಹೇಳಲಿಕ್ಕೆ ಬರಲಿಲ್ಲ. ಮತ್ತ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ಅದಕ್ಕೆ ಕುಂಬಳಕಾಯಿ ತೆಗೆದುಕೊಂಡು ಬಂದು ನನ್ನ ಹೆಂಡತಿ ನನಗೆ ಹೇಳಿದ್ಲು, ನನ್ನಲ್ಲಿ 5 ರೂಪಾಯಿ ಉಂಟು, ಕುಂಬಳಕಾಯಿ 10 ರೂಪಾಯಿ ಹೇಳಿದ. ನನ್ನಲ್ಲಿ ಇರುವುದೇ ಇಷ್ಟೇ, ಕೊಡು ಎಂದು ಅವನ ಕಾಡಿಬೇಡಿ ಕಾಲಿಡಿದೆ. ಅವನು ಸಿಟ್ಟು ಬಂದು ನನ್ನ ಹೊಡಿಲಿಕ್ಕೆ ಬಂದ. ನನಗೆ ಕೋಪ ಬಂತು. ಅದಕ್ಕೆ ನೀನೇನ್ ಮಾಡ್ದೆ? ನಾನು ಒಂದೇ ಒಂದು ಸುಳ್ಳು ಹೇಳ್ತಿ. ಏನ್ ಸುಳ್ಳು ಹೇಳ್ದಿ ಮಗನ? ಮಾರ್ಕೆಟಿನ ಜನರಿಗೆಲ್ಲ ಹೇಳಿದೆ, ಕುಂಬಳಕಾಯಿನ ಬಾಂಬ್ ಉಂಟು, ತೆಗೆದುಕೊಳ್ಳಬೇಡಿ ಎಂದು. ಬಾಂಬ್ ಐತಿ ಅಂತ ನೀ ಸುಳ್ಳು ಹೇಳ್ತಿ? ಏನ್ ಚಾಲೂಕಿದ್ಯೋ ಮಗನ? ಯಾರ ಮನ್ಯಾಗ ನೌಕರಿ ಮಾಡ್ತಿ? ಅವರು ಅಮರ್ ಇದಾರಲ್ಲ, ಅಮರ್ ಮನೆಯಲ್ಲಿ ನಾನು ಆನ್ಲೈನ್. ಅಮರ್ ಸಾಹೇಬ್ರ ಮನೆಯಲ್ಲ, ಅಮರ್ ಸಾಹೇಬ್ರ ಮನೆಯಾಗ ಇಟ್ಕೊಂಡು ಯಾಕೆ ಇಂತ ಹಲ್ಕಟ್ ಕೆಲಸ ಮಾಡ್ತಿ? ಕುಂಬಳಕಾಯಿ ತೆಗೆದುಕೊಂಡು ಹೋಗದೆ ಹೋದರೆ ನನ್ನ ಹೆಂಡತಿ ಬಾಗಿಲಿಗೆ ಕುಂಬಳಕಾಯಿ ತರ ನನ್ನ ನೋಡದು ಬಿಡ್ತಾಳೆ. ನೋಡ್ ಮಗನ, ಅವ್ರ ಹೆಸರು ಹೇಳ್ತಿದ್ದಿ ಅಂದ ಮೇಲ ನಾನ್ ಬಿಡ್ತದನಿ. ಇಲ್ಲಂದ್ರ ಮಗನ ನೀನ್ ಕೈ ಕಾಲು ಮುರಿದು ತುರಂಗದಾಗ ಹೋಗಿತ್ತಿದ್ದೆ. ತಿಳಿತ್ ಹೌದಲ್ಲ? ಇನ್ನೊಮ್ಮೆ ಹೀಗೆ ಮಾಡ್ಬೇಡ. ಇಲ್ಲ ಇಲ್ಲ, ಯಾರಲ್ಲಿ ಬಾಯಿ ಬಿಡುವುದೇ ಇಲ್ಲ. ಹೊಂಡ ಮಾತ ಹೊಂಡ. ಅಯ್ಯೋ ಆಂಜನೇಯ. ಜಸ್ಟ್ ಅ ಮಿನಿಟ್ ಪ್ಲೀಸ್. ಓಕೆ. ಎಕ್ಸ್ಕ್ಯೂಸ್ ಮೀ, ರೂಮ್ ಕಿ ಬೇರೆ ಯಾರು ಕೇಳಿದ್ರು ಕೊಡ್ಬೇಡಿ. ನಾನ್ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ. ಫ್ರೆಂಡ್ಸ್ ಬನ್ನಿ ಹೋಗೋಣ. ನೀವೆಷ್ಟೇ ದೂರ ಹೋದ್ರು ನಿಮ್ ಹಿಂದೆನೆ ಬರ್ತೀನಿ ಅಂತ ಹೇಳಿದ್ದು ಜ್ಞಾಪಕ ಇದೆ ತಾನೆ? ಅಮರ್ ಯಾರಿಕೆ? ನಾನ್ ರಾಧಾ ಅಂತ, ಇವ್ರು ವುಡ್ ಬಿ ವೈಫ್. ಅಮರ್, ಇನ್ನೊಂದ್ಸಲ ಬಾಯ್ ತಪ್ಪಿ ವೈಫ್ ಕೀಪ್ ಅಂತ ನನಗೆ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನೀನು ಉಸಿರು ಈ ಕೈಯಲ್ಲಿರುತ್ತೆ. ಅಮರ್, ಗಂಡನ ಹಕ್ಕನ ಈ ರೀತಿ ಸ್ಥಾಪಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರ ಅಂತ ಕಾಣುತ್ತೆ. ಗುಡ್ ಲಕ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಆ ಎಕ್ಸ್ಪೋರ್ಟ್ ಏಜೆನ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದೆ. ಲುಕ್ ಮಿಸ್ಟರ್, ಆ ಏಜೆನ್ಸಿ ನಿಮಗೆ ಕೊಡಕ್ ಆಗೋಲ್ಲ ಅಂತ ನೆನ್ನೆನೆ ಹೇಳಿದ್ನ ಇಲ್ವೋ? ಮತ್ತೆ ಮತ್ತೆ ಬಂದು ಯಾಕ್ರೆ ಹೀಗೆ ತೊಂದರೆ ಕೊಡ್ತೀರಾ? ಮೇಡಮ್, ಆ ಏಜೆನ್ಸಿ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಆಗ್ಲೇ 50 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನೇನ್ರಿ ಮಾಡಕ್ಕಾಗತ್ತೆ? 4 ಕೋಟಿ ಪ್ರಾಜೆಕ್ಟ್ ಅಲ್ಲಿ ನಾನು ಹುಡುಗಾಟ ಆಡಕ್ಕಾಗಲ್ಲ ರೀ. ಪ್ಲೀಸ್ ಮೇಡಮ್, ಇದೊಂದ್ಸಲ ಮನ್ಸು ಮಾಡಿ, ಬೇಕಾದ್ರೆ 25 ಲಕ್ಷ ಕೊಡ್ತೀನಿ. 25 ಅಲ್ಲ, 50 ಲಕ್ಷ ಕೊಟ್ರು ಆಗಲ್ಲ ರೀ. ಡೋಂಟ್ ವೇಸ್ಟ್ ಮೈ ಟೈಮ್. ಅರೆ ರಾಧಾ, ಕಮ್. ಹೌ ನೈಸ್. ಏನೇ ಇದು ಸರ್ಪ್ರೈಸ್ ವಿಸಿಟ್? ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಡ್ಲಿ. ಆಂಟಿ, ಇವ್ರ್ಯಾಕೆ ಇಲ್ಲಿ ಬಂದಿದ್ದಾರೆ? ಎಕ್ಸ್ಪೋರ್ಟ್ ಏಜೆನ್ಸಿ ಅವರು ಕೊಡಕ್ ಆಗೋಲ್ಲ ಅಂತ ನೆನ್ನೆನೆ ಹೇಳಿದ್ರು, ಇವತ್ ಮತ್ತೆ ಬಂದಿದ್ದಾರೆ. ಆಂಟಿ, ನಾನೊಂದ್ ಕೇಳ್ತೀನಿ, ಕೊಡ್ತೀರಾ? ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ ಪ್ರಾಣ ಬೇಡ ಆಂಟಿ, ಇವ್ರಿಗೆ ಆ ಏಜೆನ್ಸಿ ಕೊಡ್ತೀರಾ? ವಾಟ್? ಇವ್ರಿಗ? ನೀವ್ ಸ್ವಲ್ಪ ಹೊರಗಡೆ ಇರ್ತೀರಾ? ಯಾರೇ ಅವರು? ನಾನು ಉಡ್ಬೆ ಅಂತ ಹೇಳ್ತಾ ಇದ್ನಲ್ಲ, ಅವರೇ ಇವರು.
ಇಸ್ ಇಟ್? ನಾನು ಅವ್ರನ್ನ ಒಂದ್ಸಾರಿ ಪ್ರೀತಿಸ್ತಾ ಇದ್ದೀನಿ. ವೆರಿ ಗುಡ್. ಆಂಟಿ, ನೀವೇನಾದ್ರೂ ಅವ್ರಿಗೆ ಏಜೆನ್ಸಿ ಕೊಟ್ರೆ ನಾನೀಗ ಕೊಟ್ಟಷ್ಟೇ ಸಂತೋಷ ಆಗುತ್ತೆ. ರಾಧಾ, ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ನಿಮ್ ತಾಯಿ ಆಸೆ ಆಗಿತ್ತು. ಅವಳ ಪ್ರಾಣ ಸ್ನೇಹಿತಿಯಾಗಿ ನಾನು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಡೋಂಟ್ ವೆರಿ, ಈ ಏಜೆನ್ಸಿ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಕಂಗ್ರಾಚುಲೇಷನ್ಸ್, ನಿಮ್ಗೆ ಆ ಏಜೆನ್ಸಿ ಸಿಕ್ತು. ನಿಜವಾಗ್ಲೂ ನನ್ ಪ್ರೀತಿ ಮೇಲೆ ಆಣೆ. ಥ್ಯಾಂಕ್ ಯು ರಾಧಾ. ನಿನ್ಗೆ ಹೇಗ್ ಕೃತಜ್ಞತೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ ಸ್ಪರ್ಶಕ್ಕೋಸ್ಕರ ಕಾದಿರೋ ಈ ಹೂನ ಸ್ವೀಕರಿಸಿದ್ರೆ ಸಾಕು. ಇಷ್ಟು ದಿವಸ ನೀನ್ ಕೊಟ್ಟಿದ್ದ ಹೂನೆಲ್ಲ ಹೊಸ್ಕಾಕಿ ತಪ್ಪು ಮಾಡಿದೆ. ಇನ್ಯಾವತ್ತೂ ಈ ಹೂನ ನೋಯಿಸಲ್ಲ. ನಿನ್ನ ನನ್ನ ಮನೆ ಬೆಳಕು ಮಾಡ್ತೀನಿ. ದೊಡ್ಡ ಮನಿ ಸಾಹೇಬ್ರೆ, ಈ ಸೀನಲ್ಲಿ ಮಾತ್ರ ಜನಗಳನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕು ಸರ್. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಾನು ಅದೀನಿ. ಥ್ಯಾಂಕ್ ಯು. ಸೀನ್ ಪೇಪರ್ ಸರ್. ನಿಮ್ಮನ್ ಕಟ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಬೇಕಲ್ಲ ನಾನು. ಇದನ್ನ ಬರ್ದಿರೋರು ಯಾರು? ನನಗೆ ತೋರಿಸ್ತಾ ಇದ್ದೀರಾ ಸರ್? ನಂಬರ್ ಏನ್ ಕೊಡ್ಲಿ? ಬೈ ಒನ್ ಕೊಡಿ. ಅದ್ರ ಲಾಕೆಟ್ ರೆಡಿನಾ? ಸರ್, ನೀವ್ ಹೇಳಿದ್ ಲಾಕೆಟ್ ಊರ್ಲಲ್ಲೂ ಸಿಗ್ಲಿಲ್ವಂತೆ, ಹೇಗೋ ಮ್ಯಾನೇಜ್ ಮಾಡಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು. ಹೇಗ್ರಿ ಮ್ಯಾನೇಜ್ ಮಾಡಕ್ ಸಾಧ್ಯ? ಈ ಸೀನ್ ನಲ್ಲಿ ಲಾಕೆಟ್ ಬಹಳ ಇಂಪಾರ್ಟೆಂಟ್. ಇಡೀ ಕತೆ ಆಧಾರವಾಗಿರೋದೇ ಆ ಲಾಕೆಟ್ ಮೇಲೆ. ಆ ಹೀರೋಯಿನ್ ರೆಡಿ ಏನ್ರಿ? ನಾನ್ ರೆಡಿ ಸರ್. ಓ, ಈ ಲಾಕೆಟ್ ನಂದೇ ಸರ್. ಬೇಡ ಅಂದ್ರೆ ತೆಗೆದ್ಬಿಡ್ತೀನಿ. ಬೇಡ ಬೇಡ, ಹಾಗೆ ಇರ್ಲಿ. ಇಡೀ ಪಿಕ್ಚರ್ಗೆ ಹಾಗೆ ಇರ್ಲಿ. ಇದನ್ನ ಕಂಟಿನ್ಯೂ ಬರ್ಕೊಳ್ಳಿ. ಓಕೆ ವಿಕ್ರಮ್? ಓಕೆ ಸರ್. ಈಗ ಸೀನ್ ಹೇಗೆ? ಯಾವ ನನ್ನ ಮಗನಲ್ಲಿ ಅವನು ನನ್ನ ಅಪ್ಪಣೆಯಲ್ಲಿ ನನ್ನ ಜಾಗದಲ್ಲಿ ಶೂಟಿಂಗ್ ಮಾಡ್ತಿರೋನು? ಸರ್, ನಾವು ಇನ್ನೊಂದು ನಿಮಿಷದಲ್ಲಿ ನಿಮ್ಮ ಅಂಗಡಿನ ಎತ್ತಂಗಡಿ ಮಾಡ್ಲಿಲ್ಲ, ಆಸಿಡ್ ಹಾಕಿ ನಿಮ್ಮ ಶೂಟಿಂಗ್ ಮುಖಗಳನ್ನೆಲ್ಲ ಸುಟ್ಟು ಬದನೆಕಾಯಿ ಮಾಡ್ಬಿಡ್ತೀನಿ. ಲೇ ಬಸ್ಯ, ಏನ್ ಲೇ ಅದ್ ಗದ್ಲ? ಅಮರ್ ಅವ್ರೆ ಎಲ್ಲಂದ್ರಲ್ಲಿ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಯಾರ, ಮಧ್ಯದಾಗ ನಿಂದೇನ್ಲಿ ಹಕ್ಕಿಕತ್? ಅಮರ್ ಅವ್ರು ಹೇಳಿದಾರ, ಮತ್ ನಾ ಯಾಕೆ ಸುಳ್ಳು ಹೇಳಿ? ಹಾಗಾದ್ರೆ ಮಾಡ್ಕೊಳ್ಳಿ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಾರ್ಟ್ ರೆಡಿನ ನೋಡು. ಎಸ್ ಸರ್. ಈಗ ಸೀನ್ ಹೇಳ್ತೀನಿ. ಒಬ್ಬ ವಿಲನ್ನು ನಿಮ್ಮನ್ನ ಬಲಾತ್ಕಾರ ಮಾಡಕ್ ನೋಡ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ನಿಮ್ ಶೀಲಾನ ಕಾಪಾಡ್ಕೊಳ್ಳೋಕೋಸ್ಕರ ನೀವು ಅವನ್ನ ಕೊಲೆ ಮಾಡ್ತೀರಾ. ಕೊಲೆ ಮಾಡಿ ಆ ಹೆಣನ ಇಲ್ಲಿಗೆ ಎಳ್ಕೊಂಡ್ ಬರ್ತೀರಾ. ಇಷ್ಟನ್ನು ಇಂಡೋರ್ ನಲ್ಲಿ ತೆಗಿತೀನಿ. ಈಗ ನೀವ್ ಇಲ್ಲಿಗೆ ಬಂದು ಈ ಹೆಣನ ಹೀಗೆ ಎಳ್ಕೊಂಡು ಹೋಗ್ತೀರಾ. ಅಯ್ಯೋ, ಇನ್ನು ಸತ್ತಿಲ್ವ ನೀನು? ಸಾಯ ಹೀಗಿರ್ಬೇಕು ಹೆಣ. ಬನ್ನಿ ಮೇಡಮ್, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಪೊಸಿಷನ್. ಆ ಮುಖದ ಮೇಲೆ ಸ್ವಲ್ಪ ಸ್ಪ್ರೇ ಬೇಕು, ಕೊಡಿ. ಸ್ಪ್ರೇ ಕೊಡಿ. ನೋಡಿ ಮೇಡಮ್, ಟೆನ್ಷನ್ ಇರ್ಬೇಕು, ಗಾಬರಿ ಇರ್ಬೇಕು. ಮರ್ಡರ್ ಮಾಡಿದೀರಾ, ಹೇಳ್ಕೊಂಡು ಹೋಗಿ. ಪೊಸಿಷನ್ ಓಕೆ? ಓಕೆ ಸರ್. ರೈಟ್, ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಇವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಕಾರ್ ರೆಡಿ ಅಂದ್ರೆ ಬೇಗ ತಗೊಂಡೋಗಿ. ಓಕೆ ಸರ್. ಏನ್ರಿ, ಏನಾಯ್ತು? ಬಟ್ಟೆ ಮೇಲೆ ರಕ್ತ ಇದ್ದಂಗಿದೆ ನೋಡಿ. ಹಟ್ಟಿ ಇಲ್ಲಿಗೆ ಹೆಂಗ್ ಬಂತು? ಅದೇ ಸರ್, ಯಾರೋ ಇಲ್ಲಿ ಕೊಲೆ ಮಾಡಿ ಆ ಹೆಣನ ಇಲ್ಲೇ ಹೂತಾಕಿರ್ಬೇಕು. ಅಲ್ಲ ಹೇಗ್? ನೂರಾರು ಕೇಸ್ ನಾ ಹ್ಯಾಂಡಲ್ ಮಾಡಿನಿ. ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಿ? ನಿಮ್ ಕೆಲಸ ನೀವು ನೋಡೋಗಿ. ಇನ್ಸ್ಪೆಕ್ಟರ್, ಫಿಂಗರ್ ಪ್ರಿಂಟ್ಸ್ ಏನಾದ್ರು ನೀವು ತಗೊಂಡ್ರೆ ನನ್ನ ಕೆಲಸ ನನ್ಗೆ ಹೇಳ್ಬೇಡ್ರಿ, ನಾನ್ ನೋಡ್ಕೋತೀನಿ. ಆ ಹೆಣ್ಮಕ್ಳಿಗೆ ಏನಾಗುತ್ತೆ ನೋಡೋಗ್ರಿ. ಗಾಬರಿ ಆಗುವಂತದೇನೂ ಇಲ್ಲ ಗೌಡ್ರೆ, ಹೆದರ್ಕೊಂಡಿದ್ದಾಳ ಅಷ್ಟೇ. ನೀವು ಸ್ವಲ್ಪ ಸಮಾಧಾನ ಮಾಡಿ. ಅಂಕಲ್, ಆಶಾ, ನೀನೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಅಂಕಲ್, ನಾನು ಅಣ್ಣನ್ ನೋಡ್ಬೇಕು. ಅಣ್ಣನ ಬರ್ತಾನಮ್ಮ, ಬರ್ತಾನೆ. ಆಶಾ, ತಗೋ. ಹೇಗಿದೆಯಾ ಆಶಾ? ಹೌ ಆರ್ ಯು? ಈಗ ಹೇಗಿದ್ದಾರೆ ಗೌಡ್ರೆ? ಅಂತ ಸೀರಿಯಸ್ ಏನಿಲ್ಲ ಅಂತ ಡಾಕ್ಟ್ರೇ ಹೇಳಿದ್ರು. ಥ್ಯಾಂಕ್ ಗಾಡ್. ಆಶಾ, ಆಫ್ಟರ್ ಆಲ್ ಬಟ್ಟೆ ನೋಡಿ ನೀನ್ ಯಾಕಷ್ಟೊಂದು ಹೆದರ್ಕೊಂಡೆ? ನಾನೇನು ಕೇಳ್ಬೇಡಿ, ನನಗೇನು
ಗೊತ್ತಿಲ್ಲ, ನಾನ್ ನಮ್ಮಣ್ಣ ನೋಡ್ಬೇಕು. ನಾನ್ ನಮ್ಮಣ್ಣ ನೋಡ್ಬೇಕು. ನನ್ನನ್ ಬಿಟ್ಟು ಆಶಾ, ನನ್ನನ್ನು ಒಂಟಿಯಾಗಿರೋಗ್ಬಿಟ್ಟು ದಯವಿಟ್ಟು ಹೊರಟೋಗ್ಬಿಡಿ ಪ್ಲೀಸ್. ಐ ಆಮ್ ವೆರಿ ಸಾರಿ ಆಶಾ. ನಿನ್ಗೆ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದೋ ಒಂದು ಬಟ್ಟೆ ನೋಡಿ ನೀನ್ ಯಾಕೆ ಹಾಕಿ ಕೀರ್ಸ್ಕೋಬೇಕಾಗಿತ್ತು? ನನಗ್ ರಕ್ತ ಕಂಡ್ರೆ ಆಗೋಲ್ಲ, ಅದಕ್ಕೆ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಈಗ ನೀನ್ ಹೀಗ್ ಮನೇಲಿ ಒಂಟಿಯಾಗಿ ಕೂತ್ಕೊಂಡ್ರೆ ಅದೇ ಯೋಚನೆ ನಿನ್ ತಲೆಗೆ ಬರುತ್ತೆ. ಅದೇ ಶೂಟಿಂಗಿಗೆ ಬಂದು ಎಲ್ಲರ ಜೊತೆಲಿ ಬೆರ್ತ್ರೆ ಆ ಘಟನೆನೇ ಮರಿಬಹುದಲ್ಲ. ಬಾ ಆಶಾ. ಇಲ್ಲ, ನಾನ್ ಶೂಟಿಂಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ಆಶಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪೊಸಿಷನ್. ಈ ಸಿನಿಮಾ ಈಗ ಅರ್ಧಕ್ಕೆ ನಿಂತು ಹೋದ್ರೆ ನನ್ ಲೈಫೇ ಹಾಳಾಗ್ಬಿಡುತ್ತೆ. ಪ್ಲೀಸ್, ಇದು ನನ್ನ ಜೀವನ ಮಾಡೋದ್ ಪ್ರಶ್ನೆ. ನೀವೆಷ್ಟೇ ಕಷ್ಟ ಹೇಳ್ಕೊಂಡ್ರು ನಾನು ಯಾಕೆ ಮಾಡಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡ ಆಶಾ. ನೋಡು, ನಾನು ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್. ಐ ಸೆಡ್ ನೋ. ಹಾಗಾದ್ರೆ ನನ್ಗೆ ಉಳಿದಿರೋದು ಒಂದೇ ದಾರಿ, ಈ ವಿಷ ಕುಡಿದು ಸತ್ತೋಗೋದು. ನೀವು ಸತ್ರೆಷ್ಟು ಬಿಟ್ರೆಷ್ಟು. ಇದೇ ಕೊನೆ ಮಾತಾ? ಹೌದು. ಸರಿ, ಹಾಗಾದ್ರೆ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ನೀವು. ಸುಮ್ನೆ ನನ್ನನ್ನು ಹೆದರಿಸ್ತಿದ್ದೀರಾ ಅನ್ಕೊಂಡೆ, ನಿಜವಾಗ್ಲೂ ವಿಷ ಕುಡಿದು ಸಾಯ್ತೀರಾ ಅನ್ಕೊಳ್ಳಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ನಾನ್ ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತೇನೆ, ನಾನ್ ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತೇನೆ. ಗೀತಾಂಜಲಿ ಆಶಾ, ಏ ಆಶಾ ಮರಿ, ಸಿ ಐ ಬಾಟ್ ಸಮ್ ಪ್ರೆಸೆಂಟ್ಸ್ ಫಾರ್ ಯು. ಏ ಸುಬ್ರಹ್ಮಣಿ, ಆಶಾ ಎಲ್ಲೋ ಕಾಣ್ತಾ ಇಲ್ಲ. ಅವರೀಗ ನಿಮ್ಮ ಕೈಗೆ ಸಿಗುವುದಿಲ್ಲ ಮಾರಾಯರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನಾನು ಸಿಗುವುದಿಲ್ಲ. ಯಾಕೆ? ನಾನು ಮಿನಿಸ್ಟಾರ್ ಆಗ್ತಾನೆ, ಅವರು ಸೂಪರ್ ಸ್ಟಾರ್ ಆಗ್ತಾರೆ. ಅಂದ್ರೆ ಸ್ಟಾರ್ ಎಲ್ಲಿಯಾದ್ರೂ ಕೈಗೆ ಸಿಗ್ಲಿಕ್ಕೆ ಉಂಟಾ? ಏನೋದು ಸರಿಯಾಗಿ ಬಗಳು. ಅವರು ಸ್ಟಾರ್ ಆಗಿ ಶೂಟಿಂಗ್ ಹೋಗಿದ್ದಾರೆ ಎಂದೆ. ಇನ್ನೊಂದ್ಸಲ ಆಂಜನೇಯ ಅಂದ್ರೆ ನೀನು ಬಾಲ ಕಟ್ ಮಾಡ್ಬಿಡ್ತೀನಿ. ಹಿಂದಕ್ಕೆ ಸರಿರಪ್ಪ ಪ್ಲೀಸ್, ಹಿಂದಕ್ಕೆ ಹೋಗಿ. ಅಮ್ಮಯ್ಯ ನಮಸ್ಕಾರ ಅಂತ್ರಿ ಪ್ಲೀಸ್. ನೋಡಿ, ಈಗ ನಿಮ್ ಕ್ಯಾಮರಾ ಕ್ರೇನ್ ಮೇಲೆ ಇರುತ್ತೆ, ಆಯ್ತಾ? ಈಗ ಹೀರೋಯಿನ್ ಅಲ್ಲಿಂದ ಓಡ್ ಬರ್ತಿದ್ದಾಗ ಕ್ರೇನ್ ಕರೆಕ್ಟ್ ಆಗಿ ಕೆಳಗೆ ಬರ್ಬೇಕು. ಓಕೆ, ರೆಡಿಯಾಗಿ. ಅಯ್ಯೋ, ನಿಮ್ಮನ್ನ ಕಟ್ಕೊಂಡು ಸಿನಿಮಾ ಮಾಡ್ಬೇಕಲ್ರಿ. ಪೊಲೀಸ್ ಎಲ್ರಿ? ಎಲ್ಲಿ ಪೊಲೀಸ್? ಹೋಗಿ ಪೊಲೀಸ್ ಹೇಳಿದೀನಿ ಸರ್, ಮ್ಯಾನೇಜರ್ ಕರ್ಕೊಂಡ್ ನಂಬರ್ ಕೊಡಿ. ಸೌಂಡ್ ರೆಡಿತಾನೆ? ಲೈಟ್ ಸಿಚುವೇಶನ್ ಏನಂದ್ರೆ, ಬಹಳ ದಿನ ಆದ್ಮೇಲೆ ನಿನ್ ಲವರ್ ಬಂದು ಅಲ್ಲಿ ನಿಂತಿದ್ದಾನೆ. ನೀನ್ ಸಂತೋಷದಿಂದ ಅಲ್ಲಿ ಓಡ್ ಹೋಗ್ತೀಯ, ಕ್ರೇನ್ ಹಾಗೇ ಕೆಳಗ್ ಬರುತ್ತೆ. ನೀನ್ ಓಡೋಗಿ ಅವ್ನು ತಪ್ಕೋತೀಯ, ಕಿಸ್ಸು ಮಾಡ್ತೀಯ. ಕಿಸ್ ಮಾಡ್ಬೇಕಾ? ಸೆನ್ಸರ್ ಬಿಡ್ತಾರೆ, ನೋ ಪ್ರಾಬ್ಲಮ್. ಬೇಡ, ಬೆಳಗ್ಗಿಂದ ಹಿಡ್ಕೊಂಡಿದ್ದೆ. ಬಾ ರೆಡಿ. ಈ ಕಡೆ ಬನ್ರಪ್ಪ ಈ ಕಡೆ. ರೆಡಿ ಆಶಾ? ಸಂತೋಷದಿಂದ ಓಡ್ ಬರ್ಬೇಕು, ನಾನು ಅಲ್ಲೇ ನಿಂತಿರ್ತೀನಿ. ರೆಡಿ, ಆಕ್ಷನ್! ಯಾರೇ ಅವನು? ಯಾಕೆ ಸರ್ ಶಾರ್ಟ್ ಮಧ್ಯೆ ಬಂದ್ಬಿಟ್ರಿ? ಆಫ್ಟರ್ ಆಲ್ ಇದು ಬರೀ ಶೂಟಿಂಗ್ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ತಂಗಿನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾನು ಹೇಳಿಲ್ಲ. ಅಲ್ಲ ಸರ್, ನಾನು ಊರಲ್ಲಿ ಸಮಯ ನೋಡ್ಕೊಂಡು ಪುಸ್ತಕ ಅವನು ಕರ್ಕೊಂಡ್ ಬಂದಿದ್ಯಾ? ಬಿಟ್ಬಿಡೋಣ, ಅವ್ರದ್ದೇನು ತಪ್ಪಿಲ್ಲ. ಹೆಣ್ಣು ಹೆಣ್ತನ ಅಂಗೈಯಲ್ಲಿ ಮುಚ್ಚಿಟ್ಟಿರ್ಬೇಕೆ ಹೊರತು ಪ್ರದರ್ಶನದ ವಸ್ತು ಆಗಬಾರ್ದು. ಪಬ್ಲಿಕ್ ಅಲ್ಲಿ ಮೈ ಕಾಣಿಸೋಂತ ಡ್ರೆಸ್ ಮಾಡ್ಕೊಂಡು ಹುಚ್ಚುಚ್ಚ ಕುಣಿತ ನನ್ನ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟೆ ಅಲ್ಲೇ. ಮುಚ್ಚೆ ಬಾಯ್. ತಂದೆ ತಾಯಿಲದ ತಬ್ಲಿ ಅಂತ ಪ್ರೀತಿಯಿಂದ ಬೆಳೆಸೋದಕ್ಕೆ ಸಾರ್ಥಕವಾಯ್ತು. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಕೊಂಡು ಕಣ್ಣು ಜೊತೆಲಿ ಕುಣಿತಾ ಇದ್ರೆ ಹೆಣ್ಣು ಅಂತ ಗೊತ್ತಾದ್ರೆ ನಾಳೆ ಮದುವೆ ಮಾಡೋಗಳಿಗೆ ಯಾರೇ ಮುಂದೆ ಬರ್ತಾರೆ ನೋಡು. ಇದೇ ಕೊನೆ ಸಾರಿ. ಇನ್ನೊಂದ್ ಸಾರಿ ನನ್ನ ಮಾತು ಮೀರಿ ಹೊಸಲು ದಾಟಿದ್ಯೋ ತಂಗಿಯನೋ ಕನಿಕರನು ಮರ್ತು ನಿನ್ನೂ ಕೊಂದು ನಾನು ಸಾಯ್ತೀನಿ.
ಮೊದಲ ಡೈರೆಕ್ಟರ್ಗೆ ಒಂದು ಗತಿ ಕಾಣಿಸ್ಬೇಕು. ಹಲೋ ಬಸ್ಯ, ಇನ್ನು 3 ಗಂಟೆ ಒಳಗಡೆ ಆ ಸಿನಿಮಾದವ್ರು ಊರು ಬಿಡ್ಬೇಕು. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ನೀವೇ ಜಾಗ ಕೊಟ್ಟಿದ್ರಲ್ಲ ಸರ್? ಉಳಿಸಿದ್ದು ನಾನೇ, ಈಗ ಕಳಿಸೋದು ನಾನೇ. ಸರಿ ಸರ್. ಇವತ್ತಿಗೆ ಎಲ್ಲ ಕೆಲಸ ಮುಗಿದ ಹಾಗೆ. ಎಲ್ಲ ಸಾಮಾನು ಪ್ಯಾಕ್ ಮಾಡಿಸಿ ಎಲ್ರಿಗೂ ಬಾಟ ಎಲ್ಲ ಕೊಟ್ಟು ಫೈನಲ್ ಸೆಟಲ್ಮೆಂಟ್ ಮಾಡಿಸ್ಕೊಡಿ. ಇವತ್ತಿಗೆ ಶೆಡ್ಯೂಲ್ ಪ್ಯಾಕಪ್. ಈ ಪ್ಯಾಡ್ ಒಳಗಡೆ ಇಟ್ಟು ಪೇಮೆಂಟ್ ಲಿಸ್ಟ್ ಹಾಕಿ. ನನ್ ಮಗ ಜಾಗ ಖಾಲಿ ಮಾಡ್ರಿ. ಅವರ ಹೇಳಿದ್ದು ಸರ್. ಅವರೇ ಜಾಗ ಖಾಲಿ ಮಾಡೋದಕ್ಕೆ ಹೇಳಿ ಕಳಿಸ್ತಾರೆ. ಮೊದಲು ಜಾಗ ಖಾಲಿ ಮಾಡಿ. ಅವ್ರು ಹೇಳಿದ್ರೆ ದೊಡ್ಡ ರೌಡಿನೋ ನೀನು? ಎಲ್ಲ ಇಡ್ರು ಬೇಗ. ಬನ್ನಿ ಇನ್ಸ್ಪೆಕ್ಟ್ರೆ, ನಾವು ಸಿನಿಮಾದಲ್ಲಿ ತೋರ್ಸೋ ಹಾಗೆ ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಬಂದಿದ್ದೀರಾ. ನಾವೇ ಹಿಡಿದು ಕಟ್ಟ ಹಾಕಿದೀವಿ, ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವನ್ನ. ಅರೆಸ್ಟ್ ಮಾಡ್ಬೇಕಾದ್ ಇವನ್ನಲ್ಲೇ ನಿಮ್ಮ ಡೈರೆಕ್ಟರ್ನ. ಯಾಕೆ? ಏನೋ ಹೋಗ್ಲಿ ಪಾಪ, ಶೂಟಿಂಗ್ ಮಾಡ್ಕೊಳ್ಳಿ ಅಂತೆಲ್ಲ ಅನುಕೂಲ ಮಾಡ್ಕೊಟ್ರೆ ಮರ್ಯಾದೆಯಾಗಿ ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಕೊಟ್ಟಿದ್ದಾನ ನಿಮ್ ಡೈರೆಕ್ಟ್ರು. ಸರ್, ನಾವೇನ್ ಯಾರನ್ನು ಬಲವಂತ ಮಾಡಿಲ್ಲ. ಆ ಹುಡುಗಿನೇ ಇಷ್ಟಪಟ್ಟು ಆಕ್ಟ್ ಮಾಡಕ್ ಬಂದಿದ್ದು. ಬೇಕಾದ್ರೆ ಕರ್ಸ್ ಕೇಳಿ. ಅವಳನ್ನ ಕೈ ಕರ್ಸ್ಬೇಕು. ಅವಳನ್ನು ಉಬ್ಬಿಸಿ ಪುಸ್ಲಾಯಿಸಿದ್ದು ನೀವೇ. ಗೌರೇ, ಸುಮ್ನೆ ಇವ್ರ ಹತ್ರ ಯಾಕೆ ಮಾತು? ಇನ್ಸ್ಪೆಕ್ಟರ್, ಹೋಗಿ ಅವನ್ನ ಅರೆಸ್ಟ್ ಮಾಡಿ. ಎಲ್ಲದರ ಬದ್ಧ ಸತ್ಯ. ನಾವು ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ. ನನ್ನ ಅರೆಸ್ಟ್ ಮಾಡಕ್ ನೀವ್ಯಾರಲ್ಲಿ? ನಾವು CBI. ಅವರೇ ನಮ್ ಬಾಸ್ CBI ಶಂಕರ್. ಹೌದು, ನಾನೇ CBI ಶಂಕರ್. ನೀವೆಲ್ಲ ಸೇರಿ ಮುಚ್ಚಾಕಿರೋ ಕೊಲೆ ಕೇಸ್ನ ಮತ್ತೆ ಪತ್ತೆ ಹಚ್ಚಕ್ ಬಂದಿದ್ದೀನಿ. ಪಾರ್ವತಮ್ಮ, ಇನ್ಸ್ಪೆಕ್ಟರ್ G ದೊಡ್ಡಮನಿ. ಇವ್ರು ಯಾರಂತ ನಿಮ್ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ಲ? ಇನ್ಸ್ಪೆಕ್ಟ್ರೆ, ನನ್ ಮಗನ್ ಕೊಲೆ ಮಾಡ್ದವನ್ನ ಹಾಗೆ ಬಿಟ್ಬಿಡಿ, ಪತ್ತೆ ಮಾಡಿ ಇನ್ಸ್ಪೆಕ್ಟ್ರೆ. ನೋಡ್ಬಿ, ಪಿಟಿ ಕೇಸ್ ಅಲ್ಲಿದೆ, ಮರ್ಡರ್ ಕೇಸ್ ಐತಿ. ಇದು ನಾವ ಅಲ್ಲ, ಆ ಸೆಂಟ್ರಲ್ ಬ್ಯೂರೋ ಆಫ್ ಬಂದ್ರು ಕೊಲೆಗಾರನ ಒಂದು ಕೂದಲು ಸುಳು ಸಹಿತ ಸಿಗಣಿಲ್ಲ. ನೀ ಇಷ್ಟೊಂದು ಕೇಳ್ಕೊಂತಿದಿ ಅಂದ್ಮೇಲೆ ಒಂದ್ ಕೆಲಸ ಮಾಡ, ಒಂದ್ 20,000 ಹಿಂಗ್ ತಳ್ಳ, ಅವ ಎಲ್ಲಿದ್ರು ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೇನು. ಸರ್, ಇವರು ಬಡವರು, ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ? ರೊಕ್ಕಿಲ್ಲ ಅಂದ್ಮೇಲೆ ದಫನ್ ಮಾಡಿ ಕೈ ತೊಳ್ಕೊಂಡು ಮನೆಗೆ ಹೋಗ್ರಲ್ಲ. ಹಾಗೆ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ, ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲು ಬೀಳ್ತೀನಿ. ರೊಕ್ಕಿಲ್ಲ ಅಂದ್ರೆ ಏನ್ ನಡೆಯಂಗಿಲ್ಲ. ಕಾಲ್ ಬಿಡ. ಬೇರೆ ದಾರಿ ಇಲ್ಲದೆ ಈ ತಾಯಿ ಸರ್ಕಾರದ ಮೊರೆ ಹೊಕ್ಕಾಗ ಇವ್ರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ರು. ವಿವರ ತಿಳ್ಕೊಳಕ್ಕೆ ಇವ್ರನ್ನ ನಾನು ಕರೆಸ್ದೆ. ಇದೇ ಸರ್ ನನ್ ಮಗನ್ ಫೋಟೋ. ಒಳ್ಳೆ ಡ್ಯಾನ್ಸರ್ ಆಗಿದ್ದ. ಎಷ್ಟೋ ಜನ ಬಡ ಬಗ್ಗರ್ ಮದ್ವೆಗೋಸ್ಕರ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಊರಲ್ಲೆಲ್ಲ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ. ಅವತ್ತು ನಿಮ್ ಮಗ ಸಂತೋಷನ್ನ ಈ ಸಲ ಜಿಲ್ಲಾ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯ ನಿಲ್ಸಿದ್ದೀವಮ್ಮ. ಎಲೆಕ್ಷನ್? ಅಯ್ಯಯ್ಯೋ, ಬೇಡ ಮಗು, ನಮ್ಗ್ಯಾಕಪ್ಪ ರಾಜಕೀಯ? ಹಾಗೆ ಹೇಳ್ಬೇಡಿ ಅಮ್ಮ. ಸಂತೋಷ್ಗೆ ಊರಲ್ಲಿ ಒಳ್ಳೆ ಹೆಸರಿದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ನಾವು ಹಾಕ್ತಿದ್ದೀವಿ. ಜನಗಳ ಪರವಾಗಿ ನಿಂತ್ಕೋತಿದ್ದಾನೆ. ಯಾಕೆ ತಾಯಿ ಬೇಡ ಅಂತೀರಾ? ಒಪ್ಕೊಳ್ಳಿ ಅಮ್ಮ. ಸರಿಯಪ್ಪ, ನಿಮ್ ಇಷ್ಟ. ಓ, ಥ್ಯಾಂಕ್ಸ್ ಅಮ್ಮ. ಲೋ ಸಂತೋಷ್, ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರು ಪೂಜೆ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಬರ್ತೀನಿ. ಆಯ್ತಮ್ಮ. ನಾನ್ ಸಂತೋಷ್ ಹೇಳ್ದಾಗೆ ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಊರಿಗೆ ಬಂದೆ. ಆಟೋದಲ್ಲಿ ಮನೆ ಮುಂದೆ ಬಂದಿಳ್ದಾಗ ಪಾರ್ವತಮ್ಮನವ್ರೆ, ನಿಮ್ ಮಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು
ಬಿಡೋದಿಲ್ಲ ಹೇಳ್ತೇನೆ. ಇನ್ಸ್ಪೆಕ್ಟರ್ ಸರ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಏಯ್ ಸ್ಟ್ರೆಚರ್ ತಗೊಳ್ಳಿ. ಅದೇ ನನಗೆ ಅರ್ಥವಾಗ್ತಿಲ್ಲ. ಯಾಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡ? ನೋ, ಅದು ಆತ್ಮಹತ್ಯೆ ಅಲ್ಲ, ಕೊಲೆ. ಮತ್ತೆ ಈ ಕೊಲೆ ಹಿಂದೆ ಸಮಾಜದ ಗಣ್ಯ ವ್ಯಕ್ತಿಗಳಷ್ಟೇ ಅಲ್ಲ, ಈ ಊರಿನ ದೊಡ್ಡ ದೊಡ್ಡ ರೌಡಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಾನ್ ಸಿಬಿಐ ಆಫೀಸರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರೆ ಸತ್ಯನ ನೀವು ಮಣ್ಣಲ್ಲಿ ಹೂತಾಕ್ತೀರಾ ಅಂತ ಹೇಳಿ ಸಿನಿಮಾ ಡೈರೆಕ್ಟರ್ ಸತ್ಯ ಆಗಿ ಬರ್ಬೇಕಾಯ್ತು. ಶೂಟಿಂಗ್ ಮಾಡೋ ನೆಪದಲ್ಲಿ ಈ ಊರಲ್ಲಿ ಯಾರ್ಯಾರ ಸಂಬಂಧ ಹೇಗೆ ಆಗಿದೆ ಅಂತ ತಿಳ್ಕೊಂಡೆ. ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ, real investigation begins today. Keep all evidence, files, documents ready, understand? ನೀವು ತಿಳ್ಕೊಂಡಿರೋ ಹಾಗೆ ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯಾಂಡ್ ಆಫ್ ಇಡಿಯಟ್ಸ್ ಅಲ್ಲ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೂದಲಲ್ಲಿ ಒಂದು ಕಣ ರಕ್ತ ಸಿಕ್ಕಿದ್ರು ಸಾಕು ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋ ಚಾಣಕ್ಯರು ನಾವು. ನಿಮ್ಮ ಕೈಯಲ್ಲಿ ಕಾನೂನು ಇದೆ ಅಂತ ಹೇಳ್ಕೊಂಡು ನಮ್ಮ ಕಣ್ಣಲ್ಲಿ ಮಣ್ಣೆರ್ಚಕ್ ನೋಡಿದ್ರೆ ನೀವೇ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ನಾನ್ ಮತ್ತೆ ಪೊಲೀಸ್ ಸ್ಟೇಷನ್ ಬರುವವರೆಗಷ್ಟೇ ನಿಮ್ಗೆ ವಿರಾಮ. ನಂದಲ್ಲ ಸರ್, ನಂದಲ್ಲ. ಏನ್ ಬೇಕಣ್ಣ? ನಿನಗೂ ಅವನು ಸಂಬಂಧ ಇರೋ ಯಾವುದೇ ವಸ್ತು ಇನ್ಮೇಲೆ ಈ ಮನೆಯಲ್ಲಿ ಇರಬಾರ್ದು. ಯಾಕೆ ಮುರಿದು ಹಾಕ್ತಿದ್ಯಣ್ಣ? ಈ ಗಿಟಾರ್ನ ಒಂದೊಂದು ತಂತಿನು ನಿನ್ನ ಕೊಳ್ಳಿಗೆ ನೇಣು ಹಾಕಾಗಬಾರ್ದು ಅಂತ. ಅಂದ್ರೆ ನೀನ್ ತಿಳ್ಕೊಂಡ್ರಾಗ ಸತ್ಯ ಸಿನಿಮಾ ಡೈರೆಕ್ಟರ್ ಅಲ್ಲ, ನಗತಾರ ನಿನ್ನ ಬಾಳಿಗೆ ಬೆಂಕಿ ಹಚ್ಚಕ್ ಬಂದಿರೋ ಸಿಬಿಐ ಆಫೀಸರ್. ನೀನೇನ್ ಹೆದರ್ಕೋಬೇಡ ಆಶಾ, ನಾನಿದ್ದೀನಿ. ಈ ಕ್ಷಣದಿಂದ ನಿನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ. ನಾನು ಹೇಳ್ದಾಗ ಮಾಡು. ನಾನ್ ಸತ್ರು ಸರಿ, ನಿನ್ನ ಮಾತ್ರ ಉಳಿಸ್ಕೋತೀನಮ್ಮ, ನಿನ್ನ ಮಾತ್ರ ಉಳಿಸ್ಕೋತೀನಿ. ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ. ಗುಡ್ ಮಾರ್ನಿಂಗ್ ಸರ್. ದಿಸ್ ಇಸ್ ಅ ಸ್ಪಾಟ್ ಇನ್ಸ್ಪೆಕ್ಷನ್. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಇದ್ರೊಳಗೆ ಏನಿದೆ? ಸೆಕ್ಷನ್ 302 FIR ಫೈಲ್ಸ್ ಅದಾವ್ರಿ. ಓಪನ್ ಇಟ್. ಇದು ನಿಮ್ಮ FIR. ಇದು ಪಿಸಿಗಳ ರೌಂಡ್ಸ್ ಬುಕ್ ರೀ. ಆಯ್ತು. ಎಲ್ಲ ಹಾಕಿದ ರೌಂಡ್ಸ್ ಸಂತೋಷ್ ಕೊಲೆಗೆ ಸಂಬಂಧಪಟ್ಟ ಫೈಲ್ಸ್ ಅಲ್ಲಿ ಇಲ್ಲೇ ಐತ್ರಿ ಸರ. ಎಲ್ಲಿ? ಇಲ್ಲೇ ಐತ್ರಿ. ಯಾಕಾರ ಬಂದಿದ್ದೇನಪ್ಪ ಈ ನೌಕರಿಗ? ತಗೋರಿ ಸರ. ಇದೇನಿದು? FIR? ಎಸ್ ಸರ್. ಈ FIR ಪ್ರಕಾರ ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಇದು ಆತ್ಮಹತ್ಯೆ ಅಂತಾನ ಬರ್ದಾರ್ರಿ. ಎಲ್ಲಿದೆ ಆ ಡಾಕ್ಟರ್ಸ್ ರಿಪೋರ್ಟ್? ಇಲ್ಲ ಐತ್ರಿ. ಡಾಕ್ಟರ್ ನಿರಂಜನ್, ನಂಬರ್ 34 ಹೊಸಮನೆ ಎಕ್ಸ್ಟೆನ್ಷನ್. ಶವ ನಿಮ್ ಮೊದ್ಲು ಎಲ್ಲಿ ಸಿಕ್ಕಿತ್ತು? ಕಾರ್ ಗ್ಯಾರೇಜ್ದಾಗ. ಯಾವ ಗ್ಯಾರೇಜ್? ಐ ವಾಂಟ್ ಟು ಸೀ ಇಟ್. ಜಸ್ಟ್ ಅ ಮಿನಿಟ್ ದೊಡ್ಡ ಮನೆ. ಸರ್ ಗೆಟ್ ಬ್ಯಾಕ್. ಏನಮ್ಮ, ಶವ ಇಲ್ಲಿಂದ ತೆಗೆದ ಮೇಲೆ ಇಲ್ಲಿ ಯಾರು ಓಡಾಡ್ಲಿಲ್ಲ ತಾನೆ? ಇಲ್ಲ ಸರ್, ಇವತ್ತೇ ಈ ಶೆಡ್ ಬಾಗ್ಲು ತೆಗಿತಿರೋದು. ಆಯ್ತು.
ನೀವೆಲ್ಲ ಇಲ್ಲೇ ಇರಿ. ಸಂತೋಷ್ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ ಬಿದ್ದಿದ್ರಿ ಸರ. ಯಾವ ಪೊಸಿಷನ್ ನಲ್ಲಿ? ಹೆಂಗ್ ಬಿದ್ದಿದ್ರಿ ಸರ? ಲೈ ಡೌನ್ ಅಂಡ್ ಶೋ ಮಿ. ಸರ ಹಿಂಗೆ ಸರ ಬಿದ್ದಿದ್ದು? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಹಿಂಗೆ ಸರ ಬಿದ್ದಿದ್ದು? Sir, have you got that? Yes, sir. Get up. ಡಾಕ್ಟರ್ ನಿರಂಜನ್ ಅಂದ್ರೆ ನೀವೇ ತಾನೆ ಸರ್? ಹೌದು, ನಾನೇ. ಏನಾಗ್ಬೇಕಾಗಿತ್ತು? ಸರ್, ನಾನೊಬ್ಬನ್ ಕೊಲೆ ಮಾಡ್ಬಿಟ್ಟಿದ್ದೀನಿ. ಅದನ್ನ ಹೇಗಾದ್ರೂ ಮಾಡಿ ಆತ್ಮಹತ್ಯೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು. ದುಡ್ಡು ಎಷ್ಟಾದ್ರೂ ಸರಿ ಸರ್, ನಾನ್ ಕೊಡ್ತೀನಿ. ನೀವು ಕೊಡೋ ಲಂಚದ ದುಡ್ಡಿಗೆ ಆಸೆ ಪಟ್ಟು ಸತ್ಯನ ಸುಳ್ಳು ಅಂತ ಸರ್ಟಿಫೈ ಮಾಡೋ ಸುಡುಗ ಡಾಕ್ಟರ್ ನಾನಲ್ಲ ರೀ. ಹಾಗಾದ್ರೆ ಡ್ಯಾನ್ಸರ್ ಸಂತೋಷ್ ಕೊಲೆನ ಆತ್ಮಹತ್ಯೆ ಅಂತ ಹೇಗೆ ಸರ್ಟಿಫೈ ಮಾಡಿದ್ರಿ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಆಗ್ಬೇಕು. ಅದು ಸೂಸೈಡ್ ಕೇಸ್. ನೋಡಿ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಮೊದಲು ಜಾಗ. ನೀವು ಹೋಗೋದು ಆಸ್ಪತ್ರೆಗಲ್ಲ, ನನ್ ಜೊತೆ. ವಾಟ್ ಡು ಯು ಮೀನ್? ಎಸ್, ಐ ಆಮ್ ಫ್ರಮ್ ಸಿಬಿಐ. ಈ ಜಾಗದಲ್ಲಿ ಮೊದಲು ಡೆಡ್ ಬಾಡಿ ನೋಡಿದ್ ನೀವು? ಹೌದು. ಅದನ್ನ ಆತ್ಮಹತ್ಯೆ ಅಂತ ಸರ್ಟಿಫೈ ಮಾಡಿದ್ದೆ ನೀವು. ಅದು ಮರ್ಡರ್ ಅಂತ ನಾನು ಹೇಳ್ತೀನಿ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಕುಡಿದಿದ್ದು ವಿಷದ ಬಾಟ್ಲು ಇಲ್ಲೇ ಅವನ ಪಕ್ಕದಲ್ಲೇ ಬಿದ್ದಿತ್ತು. ವಿಜಯ್, ಸರ್, ಆ ವಿಷದ ಬಾಟ್ಲ್ ಆತ ಸತ್ ಮೇಲೆ ಯಾರು ಬೇಕಾದ್ರೂ ಇಟ್ಟಿರ್ಬೋದಲ್ಲ? ಇಟ್ಟಿರಬಹುದು, ಆದ್ರೆ ಅವನ ಹೊಟ್ಟೆಲಿ ವಿಷ ಇತ್ತಲ್ಲ. ಆರ್ ಯು ಶ್ಯೂರ್? ಎಸ್, 200%. I see. You may go now. Thank you. ಮೋಟರ್ ಸೈಕಲ್ ಕನ್ನಡಿಯಲ್ಲಿ ಧೂಳಿದೆ. ಅದ್ರ ಗ್ಯಾರೇಜಿನ ಸುತ್ತಮುತ್ತ ಬೇರೆ ಎಲ್ಲೂ ಧೂಳಿಲ್ಲ. ಇದರ ಅರ್ಥ ಕೊಲೆಗಾರ ಅವಸರದಲ್ಲಿ ಹೆಣನ ಇಲ್ಲಿಟ್ಟು ತನ್ನ ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಗ್ಯಾರೇಜ್ ಎಲ್ಲ ಗುಡಿಸ್ ಹೋಗಿದ್ದಾನೆ, ಮೋಟರ್ ಸೈಕಲ್ ಬಿಟ್ಟು. ಅಷ್ಟೇ ಅಲ್ಲ, ಡಾಕ್ಟರ್ ನಿರಂಜನ್ ರಿಪೋರ್ಟ್ ಪ್ರಕಾರ ಸಂತೋಷ್ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೈ ಬಣ್ಣ ಬದಲಾಗಬೇಕಾಗಿತ್ತು. ಇಲ್ಲ ಅಂದ್ರೆ ವಾಂತಿ ಮಾಡ್ಕೋಬೇಕಾಗಿತ್ತು. ಅಟ್ಲೀಸ್ಟ್ ಬಾಯಿಂದ ನೊರೆನಾದ್ರೂ ಬರ್ಬೇಕಾಗಿತ್ತು ಅಲ್ವಾ ಸರ್? ಯು ರೈಟ್. ಆದ್ರೆ ಇನ್ಸ್ಪೆಕ್ಟರ್ ಕೊಟ್ಟು ಹೋಗಿರೋ ಈ ಫೋಟೋದಲ್ಲಿ ಎಲ್ಲೂ ಅಂತ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವೇ? ಕಾಣಿಸ್ಲಿಕ್ಕೆ ಹೇಗ್ ಸಾಧ್ಯ ಸರ್? ಅವ್ನ್ ಬದುಕಿದ್ದಾಗ ಹೇಗಿದ್ನೋ ಸತ್ತಾಗ್ಲೂ ಹಾಗೆ ಇದ್ದ. ಬಾಯಲ್ಲಿ ವಾಂತಿ ನೋರೇನೂ ಇರ್ಲಿಲ್ಲ, ದೇಹ ನೀಲಿನೂ ಆಗಿರ್ಲಿಲ್ಲ. ಕೊನೆ ಸಲ ನನ್ ಮಗನ್ ತಬ್ಕೊಂಡ್ ಕಣ್ಣೀರ್ ಸುರ್ಸಕ್ಕೂ ಅವಕಾಶ ಕೊಡ್ಲಿಲ್ಲ ಅವರು. ಆಮೇಲೆ ಆಮೇಲೆ ಏನಂತ ಹೇಳಿ, ಅವನ್ ಶವನ್ ಎತ್ಕೊಂಡೋಗಿ 3 ಗಂಟೆ ಮೇಲೆ ಅವನ್ ದೇಹನ ಮಾಂಸದ ಮುದ್ದೆ ಮಾಡಿ ಚಾಪೆ ಸುತ್ಕೊಟ್ರು ಚಾಂಡಾಲ್ರು. ಚಾಪೇಲ್ ಸುತ್ಕೊಡೋ ಅವಶ್ಯಕತೆ ಏನಿತ್ತು ಅಂತ ನನಗೆ ಅರ್ಥವಾಗ್ತಿಲ್ಲ ಸರ್. ಅದು ಅಲ್ಲದೆ ವಿಷ ರಕ್ತದಲ್ಲಿ ಸೇರಿದೆ ಇಲ್ವೋ ಅನ್ನೋದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡೋ ಸಾಧ್ಯತೆಗಳಿದ್ದಾಗ ಹೆಣ ಚಿದ್ರ ಕುಯ್ದು ಮಾಂಸದ ಮುದ್ದೆ ಮಾಡೋ ಅವಶ್ಯಕತೆ ಏನಿತ್ತು ಸರ್? ಬಿಕಾಸ್ ಸತ್ತ ವ್ಯಕ್ತಿ ಹೇಗ್ ಸತ್ತ ಅಂತ ಗುಟ್ಟಾಗಿಡೋದೇ ಈ ಪೋಸ್ಟ್ ಮಾರ್ಟಮ್ ಉದ್ದೇಶವಾಗಿತ್ತು. ಅಂದ್ರೆ ಇದು ಡೆಫಿನೆಟ್ ಆಗಿ ಸೂಯಿಸೈಡ್ ಅಲ್ಲ, ಮರ್ಡರ್ ಅಂತೀರಾ? ನೋ ಡೌಟ್ ಅಬೌಟ್ ಇಟ್. ಈ ಕೊಲೆನ ಮುಚ್ಚಾಕೋದ್ರಲ್ಲಿ ಆ 200% ಡಾಕ್ಟರ್ ಕೈವಾಡ ಇದ್ದೇ ಇದೆ, ಅದಂತೂ ಖಂಡಿತ. ಆದ್ರೆ ಆ ಡಾಕ್ಟರು ಯಾವ ಕಾರಣಕ್ಕೆ ಸುಳ್ಳು ಹೇಳಿ
ನೀವಿಷ್ಟು ಲೇಟ್ ಆಗಿ ಬಂದ್ರೆ ಇನ್ಯಾವ ಲಕ್ ಬರುತ್ತೆ? ನಡೀರಿ ಪೊಲೀಸ್ ಸ್ಟೇಷನ್. ಮೊದ್ಲು ಆ ಬಸ್ಸಿನ ಜಾತಕ ತೆಗಿಬೇಕು. ಸರ? ಹೌದು. ಆ ಬುಲೆಟ್ ಬಸ್ಯ ಯಾರು? ಅವನ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ನಿಮ್ಮನ್ನೇ ಕೇಳ್ತಾ ಇರೋದು. ಬಸ್ಯ ಯಾರು? ಸರ, ಅವ ಒಬ್ಬ ದೊಡ್ಡ ರೌಡಿ ಅದನ. ರೊಕ್ಕ ಕೊಡ್ತಾರ ಅಂದ್ರೆ ತೀರ್ತಪ್ಪ, ಏನೆಲ್ಲಾ ಮಾಡ್ಲಿಕ್ಕೆ ತಯಾರದನ. ಆದ್ರ ಸಂತೋಷ್ ಕೊಲೆಗೂ ಅವಂಗೂ ಸಂಬಂಧ ಇಲ್ರಿ. ಸಂತೋಷ್ ಕೊಲೆ? ಹೌದ್ರಿ. ಹಾಗಾದ್ರೆ ಆ ಕೊಲೆಗೂ ನಿಮ್ಗೂ ಸಂಬಂಧ ಇದೆಯಾ? ಅದೇ ಹಂಗ್ರಿ. ಇಷ್ಟು ದಿವಸ ಆತ್ಮಹತ್ಯೆ ಅಂತ ಹೇಳ್ತಿದ್ ನೀವು ಈ ಕೊಲೆ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ಅದು ಯಾಕೆ ಅನ್ಸೊಮೆ? ಅಲ್ರಿ ಸರ, ನೀವು ಕೊಲೆ ಅಂದಿದ್ದಕ್ಕೆ ನಾನು ಕೊಲೆ ಅಂದೆ. ಹಾಗಾದ್ರೆ ಯಾರು ಏನೇ ಅಂದ್ರು ನೀವು ಅದೇ ಅಂತೀರಾ? ಹಾ, ಇಲ್ರಿ. ಮತ್ತ್ಯಾಕೆ ಆತ್ಮಹತ್ಯೆ ಅಂತ ಸಾಧಿಸ್ತೆ ಅದನ್ನ ಕೊಲೆ ಅಂತ ಒಪ್ಕೋತಾ ಇದ್ದೀರಾ? ಮಿಸ್ಟರ್ ಗಾಳಪ್ಪ ದೊಡ್ಡ ಮನಿ, ಡೋಂಟ್ ಬಿ ಸೋ ಕನ್ಫ್ಯೂಸ್ಡ್. ನಿಮ್ ಟೈಮ್ ಇನ್ನೂ ಬಂದಿಲ್ಲ. ಸರ್, ಅಂದ್ರೆ ಟೈಮ್ ಬಂದಾಗ ನಿಮ್ಮ ಹೃದಯದ ಮುಳ್ಳು ನಿಂತಿದ್ಯಾ ಓಡ್ತಾ ಇದೆಯಾ ಅಂತ ಡಾಕ್ಟರ್ ನಿರಂಜನ ಹೇಳ್ತಾರೆ. ಓ ಡಾಕ್ಟರ್, ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ರಿ. ಹೇಗಿದ್ದೀರಿ? ಥ್ಯಾಂಕ್ ಯು ಸರ್. ಸಂತೋಷ್ ಕೊಲೆ ಕೇಸ್ನಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಅವನು ಕೊಲೆ ಮಾಡಿಲ್ಲ ಸರ್. ಅಂದ್ರೆ ಅದು ಕೊಲೆ ಅಂತ ಈಗ ನೀವು ಒಪ್ಕೋತಾ ಇದ್ದೀರಾ? ಕೊಲೆ ಮಾಡಿದ್ಯಾರು? ನಾನಲ್ಲ ಸರ್. ಹಾಗಾದ್ರೆ ಅದು ಆತ್ಮಹತ್ಯೆ ಅಂತ ಯಾಕೆ ನೀವು ರಿಪೋರ್ಟ್ ಬರ್ದ್ರಿ? ಆನ್ಸರ್ ಮೀ ಡಾಕ್ಟರ್ ನಿರಂಜನ್. ಸರ್, ಆತ ಸತ್ತ ದಿವಸ ಯಾರೋ ನನಗೆ ಫೋನ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸಂತೋಷನ ಸಾವು ಆತ್ಮಹತ್ಯೆ ಅಂತ ಬರೀ, ಕೊಲೆ ಅಂತ ಏನಾದ್ರು ಬರೆದಿಯೋ ನಿನ್ನ ಸಂಸಾರ ಸ್ಮಶಾನ ಸೇರುತ್ತೆ ಅಂತ ಹೆದರ್ಸಿದ್ರು. ಯಾರು ಫೋನ್ ಮಾಡಿದ್ದು? ನನಗೆ ಗೊತ್ತಿಲ್ಲ ಸರ್. ಆ ಧ್ವನಿ ಇನ್ನೊಂದ್ಸಲ ನೀವು ಕೇಳಿದ್ರೆ ಗುರ್ತು ಹಿಡಿತೀರಲ್ಲ? ಖಂಡಿತ ಸರ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ 2311 ಕೊಡಿ. ನೋಡ್ರಿ, ಇಲ್ಲಿಂದ ಕೊಡಕ್ಕಾಗೋದಿಲ್ಲ, ಪೋಸ್ಟ್ ಆಫೀಸಿಂದ ಮಾಡಿ. CBI ಶಂಕರ್. ಸರಿ ಸರ್. ದಟ್ಸ್ ಆಲ್ ರೈಟ್. ಜಾಕ್ ಕೊಡಿ. ಎಸ್ ಸರ್. ಹಲೋ. ಏನ್ ಗೌಡ್ರೆ, ಏನಂತಾನ CBI ಬದ್ಮಾಶ್? ನಮ್ಮ ತಂಟೆಗೆ ಬಂದ್ರೆ ಅವನ ಗತಿ ಅಷ್ಟೇ. ಇಷ್ಟಕ್ಕೂ ನಮಗ್ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಮರ್? ಹಲೋ, ನಾನು ನಾರಾಯಣಗೌಡ. ವಿಷಯ ಎಲ್ಲಿವರೆಗೆ ಬಂತು? ಬರೋದೇನ್ ಬಂತು ಗೌಡ್ರೆ, ಅವ್ರ ಪಾಡ್ಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ, ನಮ್ ಪಾಡಿ ನಮ್ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಹಾಯಾಗಿರಿ, ಹೆದರ್ಬೇಡಿ. ಏನ್ ದೊಡ್ಡ ಮನಿ, ಸಿಕ್ಕಾಪಟ್ಟೆ ಎನ್ಕ್ವೈರಿ ಅಂತೆ. ಯಾಕೆ ಹೇಳ್ತೀರಿ ಅಮರ್ ಸಾಹೇಬ್ರ? ನಮ್ ತಲೆ ತಿನ್ನಕತ್ತಾನ್ರಿ ಆ CBI ಇಡಿಯಟ್. ಕೊನೆಗೂ ಆ ಡಾಕ್ಟರ್ ಕೈಯಾಗ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಬಾಯ್ ಬಿಡಿಸ್ಬಿಟ್ಟನ್ರಿ. ಅಂದ್ಮ್ಯಾಲ ಕೊಲೆ ಯಾರು ಮಾಡಿರ್ಬಹುದು? ಹೋಗ್ಲಿ ಬಿಡ್ರಿ, ಇಲ್ಲದು ಸಾಬ್ರಿ ನಮ್ಗ್ಯಾಕ. ನೀವ್ ಯಾವಾಗ ಬಂದ್ರಿ ಇಲ್ಗ? ನೀವು ಫೋನ್ ನಲ್ಲಿ ಮಾತಾಡ್ತಿರೋವಾಗ್ಲೇ ಬಂದೆ. ಏನ್ ಹೇಳ್ತೀರಿ ಅಮರ್ ನೀವು? ನಾನು ಇಷ್ಟೊತ್ತು ನಿಮ್ ಕೂಡ ಫೋನಾಗ ಮಾತಾಡಿ ಇಟ್ಟಿದ್ದು. ಅಂದ್ರೆ ನನ್ ತರ ಬೇರೆ ಯಾರೋ ನಿಮ್ ಹತ್ರ ಮಾತಾಡಿರ್ಬೇಕು. ಬೇರೆ ಯಾರು ಅಲ್ರಿ, ಎಲ್ಲ CBIಗಳ ಹಕೀಕತ್ತ ನಮ್ ಫೋನ್ ಟ್ಯಾಪ್ ಮಾಡಿ ನಮ್ ಕುತ್ತಿಗೆ ತಂದಿರ್ಬೇಕಂತ ಮಾಡ್ಯಾರ. ನಮ್ಮ ತಂಟೆಗೆ ಬಂದ್ರೆ ಅವನ ಗತಿ ಅಷ್ಟೇ. ಇಷ್ಟಕ್ಕೂ ನಮಗ್ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇದಲ್ಲ ಸರ್. ಮಾಡೋದೇನು ಬಂದೋಡ್ರೆ, ಅವ್ರ ಪಾಡ್ದು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ, ನಮ್ ಪಾಡಿ ನಮ್ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಹಾಯಾಗಿರಿ, ಹೆದರಬೇಡಿ. ಯಾಕೆ ಹೇಳ್ತೀರಿ ಅಮರ್ ಸಾಹೇಬ್ರ? ನಮ್ ತಲೆ ತಿನ್ನಕತ್ತಾನ್ರಿ ಆ CBI ಇಡಿಯಟ್. ಕೊನೆಗೂ ಆ ಡಾಕ್ಟರ್ ಕೈಯಾಗ ಇದು ಆತ್ಮಹತ್ಯೆ ಅಲ್ಲ. ಇದರಲ್ಲಿರೋ ಯಾವ ವಾಯ್ಸು ಅಲ್ಲ ಸರ್. ಆ ವಾಯ್ಸು ತುಂಬಾ ಕೆಡ್ಸಾಗಿತ್ತು. ಆರ್ ಯು ಶ್ಯೂರ್ ಡಾಕ್ಟರ್? 200%. ನಾನು ಯಾಕೆ ಸರ್ ಸುಳ್ಳು ಹೇಳಿ? ನನ್ನ ಮಕ್ಕಳ ಮೇಲೆ ಆಣೆ, ನಾನು ಹೇಳಿ ಸತ್ಯ ಸರ್. ನೀವಿನ್ನು ಹೋಗ್ಬೋದು ಡಾಕ್ಟರ್. ಯು ಮೇ ಗೋ ನಾವ್. 200%. ಸಾರಿ ಸರ್, ಟೀ ತರಲ್ಲ? ಔಟ್.
ಐಟಮ್ ಕಡಿಮೆ ಉಂಟು. ಮೆಣಸಿನಕಾಯಿ ಕಳಿಸಿಕೊಡಿ. ಆಯ್ತು. ಸುಬ್ರಹ್ಮಣ್ಯ CBI ಬರ್ತಿದ್ದಾರೆ. ನನ್ನನ್ನು ಕೇಳಿದ್ರೆ ನಾನು ಊರ್ನಲ್ಲೇ ಇಲ್ಲ ಅಂತ ಹೇಳ್ಬಿಡು. ನಾನು ಸ್ನಾನಕ್ಕೆ ಹೋಗ್ತೀನಿ. ಬನ್ನಿ ಬನ್ನಿ ಬನ್ನಿ. ಆಶಾ ಅವ್ರು ನೋಡ್ಬೇಕಾಗಿತ್ತು. ಆಶಾ ಅವರು ಊರಲ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಹೇಳಿಗೆ ಬರೋದಿಲ್ಲ. ಒಂದು ವಾರ ಆದ್ರೂ ಆಯ್ತು, ಒಂದು ತಿಂಗಳಾದ್ರೂ ಆಯ್ತು. ಅವರು ಎಂತದಕ್ಕೆ ಹೋಗಿದ್ದು? ಅವರ ಚಿಕ್ಕಮ್ಮನ ಮಗಳು ಮೈ ನಡೆದಿದ್ದಾಳೆ, ಆರತಿ ತೆಗೆಲಿಕ್ಕೆ ಹೋಗಿದ್ದಾರೆ. ನೀವಿಲ್ಲೇನ್ ಮಾಡ್ತಿದ್ದೀರಾ? ನೀನ್ ಊರಲ್ಲಿಲ್ಲ ಅಂದ್ಮೇಲೆ ನೀರಲ್ಲಾದ್ರೂ ಇದ್ದೀಯೇನೋ ಅಂತ ನೋಡಕ್ ಬಂದೆ. ಇನ್ವೆಸ್ಟಿಗೇಷನ್ ಅಂತೂ ನಡೀಲೇಬೇಕಲ್ಲ. ಹೇಳು, ಸಂತೋಷಕ್ಕೂ ನಿನ್ಗೆ ಏನ್ ಸಂಬಂಧ? ಸಂತೋಷ್? ಯಾವ ಸಂತೋಷ್? ನನ್ಗ ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ. ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಅವ್ನ ಬಟ್ಟೆ ನೋಡಿ ಯಾಕೆ ಹೆದರ್ಕೊಂಡೆ? ನನಗೆ ರಕ್ತ ಕಂಡ್ರೆ ಆಗಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲ. ನನಗೆ ತೊಂದರೆ ಕೊಡ್ಬೇಡಿ, ದಯವಿಟ್ಟು ಹೊರಟೋಗಿ ಪ್ಲೀಸ್. ನೋಡು ಆಶಾ, ಯಾರಿಗೂ ಅನಾವಶ್ಯಕವಾದ ತೊಂದರೆ ಕೊಡೋ ಉದ್ದೇಶ ನಮ್ ಖಂಡಿತ ಇಲ್ಲ. ಆದ್ರೂ ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಸಹಕರಿಸಿದ್ರೆ ಸಾಕು. ಕಮ್ ಆನ್, ಟೆಲ್ ಮಿ, ನಿನಗೂ ಸಂತೋಷಿಗೂ ಯಾವ ಸಂಬಂಧ? ಟೆಲ್ ಮಿ, ಯಾವ ಸಂಬಂಧ ನಿಮ್ಮಿಬ್ಬರಿಗೂ? ನನಗೇನು ಗೊತ್ತಿಲ್ಲ, ನನ್ ಬಿಟ್ಬೇಡಿ. ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾಳೆ? ಅವಳು ಕೊಟ್ಟಿದ್ ಲಾಕೆಟ್ಟು ಇವನ್ ಕುತ್ಕೆಲೆ ಇದೆ ನೋಡಿ. ಇಬ್ಬರತ್ರನೂ ಒಂದೇ ತರದ್ ಲಾಕೆಟ್ ಇತ್ತ? ಹೌದು. ಅವನು ಅವಳಿಗೊಂದು ಗಿಟಾರ್ ಪ್ರೆಸೆಂಟ್ ಮಾಡಿದ್ದ. ಅದನ್ ಕಲಿಯಕ್ಕೆ ಅಂತ ಆಗಾಗ ಅವಳು ನಮ್ಮ ಮನೆಗೆ ಬರ್ತಾ ಇದ್ಲು. ಇಬ್ಬರಿಗೂ ಪ್ರೀತಿ ಗೀತೆ ಏನಾರಿತ್ತ? ಪ್ರೀತಿ ಇತ್ತೇನೋ ಅದೊಂದು ಗೊತ್ತಿಲ್ಲ. ನೀವು ಕೊನೆ ಸಲ ಲಾಕೆಟ್ ನೋಡಿದ್ ಯಾವಾಗ? ನಾನ್ ದೇವಸ್ಥಾನಕ್ ಹೋದಾಗ ಅದು ಅವನ್ ಕುತ್ಕೆಲಿತ್ತು. ಶವಲ್ ನೋಡಿದಾಗ ಅದಿರ್ಲಿಲ್ಲ. ಆ ಲಾಕೆಟ್ ಇದೇನಾ? ಹಾ, ಇದು ನಿಮ್ಮ ಹತ್ರ ಯಾಕೆ ಬಂತು? ಇದು ನಿಮ್ದಲ್ಲ, ಆಶಾದು. ಶೂಟಿಂಗ್ ಸಮಯದಲ್ಲಿ ಕಂಟಿನ್ಯೂಟಿ ನೆಪದಲ್ಲಿ ಇದನ್ನ ತೆಗೆದಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಕೆಲ್ಸಕ್ಕೆ ಬರ್ತಾ ಇದೆ. ಸಂತೋಷ್ ಯಾರು ಗೊತ್ತೇ ಇಲ್ಲ ಅಂದ್ಯಲ್ಲ, ಹಾಗಾದ್ರೆ ಯಾಕೆ ಓಡ್ ಬಂದೆ? ನಿನ್ಗೂ ಅವನಿಗೂ ಯಾವ ಸಂಬಂಧ ಇಲ್ಲ ಅಂದ್ಮೇಲೆ ಯಾಕೆ ಬಂದು ತಪ್ಕೊಂಡೆ? ಅವನ್ ಸತ್ತಾಗಿದೆ ಬಟ್ಟೆ ಹಾಕೊಂಡಿದ್ನಲ್ಲ, ಹೇಳು, ಯಾಕೆ ಅವನ್ ಕೊಲೆ ಮಾಡ್ದೆ? ನಾನು ಅವನ್ ಕೊಲೆ ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ನೀನ್ ಹೀಗೇನಾದ್ರು ಕಿತಾಪತಿ ಮಾಡ್ತೀಯ ಅಂತಲೇ ನಾನು ಅವಳು ಬೆನ್ನ ಹಿಂದೆನೆ ಇರೋದು. ಕಮಾನ್ ಆಶಾ. ಸ್ಟಾಪ್ ರೈಟ್ ದೇರ್ ಮಿಸ್ಟರ್ ಅಮರ್. ಮಿಸ್ಟರ್ ಅಮರ್, CBI ಇನ್ವೆಸ್ಟಿಗೇಷನ್ ಅಡ್ಡ ಬಂದ್ರೆ ಅದ್ರ ಪರಿಣಾಮ ಎಷ್ಟು ಕೆಟ್ಟದಾಗತ್ತಂದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಮರ್ಯಾದೆಯಿಂದ ಲಾಕೆಟ್ ವಾಪಸ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮ್ ತಂಗಿನ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋ, ನನ್ನ ಕೊನೆ ಉಸಿರಿರೋರ್ಗೂ ಅದು ಸಾಧ್ಯ ಇಲ್ಲ. ನೀನ್ ಇದೇ ತರ ಹಠ ಹಿಡಿದ್ರೆ ಇವಳನ್ನ CBI ಲಾಕಪ್ ಅಲ್ಲಿ ಹಾಕ್ಬೇಕಾಗತ್ತೆ. ನಿನ್ನ ಥರ್ಡ್ ಗ್ರೇಡ್ ಟ್ಯಾಕ್ಟಿಕ್ಸ್ ನನ್ನ ತಂಗಿ ಮೇಲೆ ಉಪಯೋಗಿಸ್ತೀಯಾ? CBI ಆಫೀಸರ್ ಮೇಲೆ ಮಾಡ್ತೀಯಾ? ಸಾಹೇಬ್ರೆ, ನಿಮಗೆ ಕೈ ಮುಗಿತಾರೆ. ಇವರನ್ನು ಬಿಟ್ಟು ಬಿಡಿ. ಇವರಿಗಿರೋದು ಒಬ್ಬಳೇ ತಂಗಿ. ಕೈ ಮುಗಿದು ಕೇಳ್ಕೊಳ್ತೇನೆ, ಬಿಟ್ಟು ಬಿಡಿ ವಾರಾಯ್ರೆ. ಐ ಆಮ್ ಸಾರಿ ಆಫೀಸರ್. That's all right. I'm sorry too. Believe me, she's innocent. No, she acts innocent. ಸಂತೋಷ್ನ ಕೊಲೆ ಮಾಡಿದ್ದು ಇವಳೆ. ಎಸ್, ನೀನೇ. ಇಲ್ದೆ ಹೋದ್ರೆ ಈ ಬಟ್ಟೆಗಳನ್ನ ನೋಡಿ ಯಾಕೆ ಹೆದರ್ಕೋತಿದ್ದೆ? ಯಾಕೆ ನಿನ್ ಜ್ವರ ಬಂತು? ಕೊಲೆ ಮಾಡಿದ್ರೆ ಸಂಬಂಧ ಇಲ್ಲ ಅಂತ ಸುಳ್ಳು ಯಾಕೆ ಹೇಳ್ದೆ? ಪೂಜೆ ಮಾಡೋ ದೇವ್ರನ್ನ ಯಾರಾದ್ರೂ ಕೊಲೆ ಮಾಡ್ತಾರ? ಅಂದ್ರೆ ನನಗ್ ಡಾನ್ಸ್ ಕಲ್ಸ್ಕೊಟ್ ಗುರು ಅವರೇ.
ಆಶಾ ನೀನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓ ಶ್ಯೂರ್, ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು. ಏನಿದು? ಇದು ಗುರುದಕ್ಷಿಣೆ ಅಲ್ಲ, ಈ ಶಿಷ್ಯಳ ಪ್ರೀತಿಯ ಕಾಣಿಕೆ. ಇದು ಸದಾ ನಿಮ್ ಜೊತೆನೇ ಇರ್ಬೇಕು ಅನ್ನೋದೇ ನನ್ನ ಆಸೆ. ಏನ ಆಗಿದೆಯಮ್ಮ ಲಾಕೆಟ್? ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಆಶಾಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಇದು ಇವರ ಸೆಲೆಕ್ಷನ್ ಅಲ್ಲಮ್ಮ, ನಾನ್ ಕೊಟ್ಟ ಪ್ರೆಸೆಂಟೇಶನ್. ಸಂತೋಷ್, ಅಲ್ಲಪ್ಪ ನೀನ್ ಇನ್ನೂ ಇಲ್ಲೇ ಇದ್ದೀಯಾ? ಎಲೆಕ್ಷನ್ ಕ್ಯಾನ್ವಾಸ್ಗೆ ಪೆಂಡಾಲ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಜನ ಬೇರೆ ತುಂಬಾ ಸೇರಿದ್ದಾರೆ. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ನೀನ್ ಜಾಗ್ರತೆ ಪಾಪ. ಓ ಮತ್ತೆ ಬಿಟ್ಟಿದೆ ನಾನು. ನೀನ್ ನಡೀರಿ, ನಾನು ರೆಸಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಡೀರಯ್ಯ. ನಿಮ್ ಭಾಷಣ ಕೇಳೋಕೆ ನಾನು ಬರ್ಲಾ? ಯು ಮೋಸ್ಟ್ ವೆಲ್ಕಮ್. ಕಲಾಭಿಮಾನಿಗಳೇ, ನನ್ನ ಕೊನೆ ಉಸಿರಿರೋವರೆಗೂ ಕಲಾ ಸೇವೆಗೆ ಮುಡುಪಾಗಿರ್ಬೇಕು ಅಂತಿರೋ ನನ್ನನ್ನ ಜನಸೇವೆಯನ್ನು ಮಾಡುವಂತ ನೀವೆಲ್ಲ ಹುರಿದುಂಬಿಸಿ ಈ ಜಿಲ್ಲಾ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಸಿದ್ದೀರಾ. ಸಂತೋಷ. ನಾನೊಂದು ವೇಳೆ ಅಧಿಕಾರಿ ಗೆದ್ದು ಬಂದ್ರು ನಾನೆಂದು ನಿಮ್ ಹುಡುಗಾನೆ. ನಿಮ್ಮ ಕಷ್ಟನೇ ನನ್ನ ಕಷ್ಟ ಅಂತ ತಿಳ್ಕೊಂಡು ನಿಮ್ಮ ಸೇವೆಗೆ ನನ್ನ ಜೀವನ ಮುಡುಪಾಗಿಡ್ತೀನಿ. ಇದು ಸತ್ಯ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಮಗ್ ಖುಷಿ ಕೊಡೋ ಅಂತ ಡ್ಯಾನ್ಸ್ ಮಾಡ್ಬೇಕು. ನಮ್ಮ ಓಟ್ನೆಲ್ಲ ನಿನ್ಗೆ ಕೊಡ್ತೀವಿ. ನಮ್ಮ ಓಟ್ ಮಾತ್ರ ಅಲ್ಲ, ನಮ್ಮ ಹೆಂಡತಿ ಮಕ್ಳು ಓಟ್ ಅಲ್ಲ, ನಿಮ್ಗೆ ಹಾಕಿಸ್ತೀನಿ. ಓಕೆ ಓಕೆ, ನೀವೆಲ್ಲ ನನ್ನ ಡ್ಯಾನ್ಸ್ ಅಷ್ಟೊಂದು ಹೊಗಳ್ತಿರೋವಾಗ ಆಗಲ್ಲ ಅಂತ ನಾನು ಹೇಳಲ್ಲ. ಈ ಸಂದರ್ಭದಲ್ಲಿ ಇನ್ನೊಬ್ಬ ನಾಟ್ಯ ಕಲಾವಿದೆನ ನಿಮಗೆಲ್ಲ ನಾನು ಪರಿಚಯ ಮಾಡ್ಕೊಡ್ತೀನಿ. ಮಿಸ್ ಆಶಾ, ಕಮಾನ್ ಕಮಾನ್ ಆಶಾ. ಮಾರನೇ ದಿವಸ 7:15 ಸರಿಯಾಗಿ ಡಾನ್ಸಿಂಗ್ ಹಾಲಿಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಅವತ್ ಸ್ವಲ್ಪ ಲೇಟ್ ಆಗಿ ಹೋದೆ. ಸಂತೋಷ್, ಸಂತೋಷ್, ಸಾರಿ ಸಂತೋಷ್, ಸ್ವಲ್ಪ ಲೇಟ್ ಆಗಿ ಹೋಯ್ತು. ಕೋಪನಾ? ಏ ಸಂತೋಷ್, 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 ಇಲ್ಲಿ ನೋಡಿ. ಹಣ ಹೇಗೂ ಸಿಗ್ಲಿಲ್ಲ. ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡೋಣ. ನೀನೇ ಕೊಲೆ ಮಾಡಿದ್ವಿ, ನಾವು ಕಣ್ಣಾರ ನೋಡಿದ್ವಿ. ಆಶಾ, ಏನಮ್ಮ ಇದು ನಿನ್ ಕೈಯೆಲ್ಲ ರಕ್ತ? ಏನಾಯ್ತಮ್ಮ? ಸಂತೋಷ್ ಕೊಲೆ ಆಗೋಯ್ತು. ಕೊಲೆನಾ? ಎಲ್ಲಿ? ಅದೇನ್ ನಡೀತು ಅಂತ ಸರಿಯಾಗಿ ಹೇಳಮ್ಮ. ಇವತ್ತು ಮಾಮೂಲಾಗಿ ಡಾನ್ಸಿಂಗ್ ಹಾಲ್ ಹೋದಾಗ ಸ್ವಲ್ಪ ಲೇಟ್ ಆಗಿತ್ತಣ್ಣ. ಸಂತೋಷ್ ನೆಲದ ಮೇಲೆ ಮಲಗಿರೋದನ್ನ ನೋಡಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಎಬ್ಸಕ್ ಹೋದಾಗ ಕೊಲೆ ಆಗ್ಬಿಟ್ಟಿದ್ರಣ್ಣ. ಓ ಗಾಡ್, ನೀನ್ ಯಾಕಮ್ಮ ಶವಾನ್ ಮುಟ್ಟಕ್ ಹೋದೆ? ಅದ್ರ ಮೇಲೆ ನಿನ್ ಫಿಂಗರ್ ಪ್ರಿಂಟ್ಸ್ ಬಿದ್ದಿರುತ್ತೆ. ನೀನೇ ಕೊಲೆ ಮಾಡ್ದೆ ಅಂತ ಪ್ರೂವ್ ಮಾಡ್ತಾರೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಮ್ಮ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಹೋಗ್ಲಿ, ನೀನ್ ಆ ಶವಾನ್ ಮುಟ್ಟಾಗ ಅದ್ರ ಹತ್ರ ಇದ್ದಾಗ ಯಾರು ನೋಡ್ಲಿಲ್ಲ ತಾನೆ? ಹೌದೇನಮ್ಮ? ನಿನ್ ತಂಗಿನೇ ಕೊಲೆ ಮಾಡಿದ್ದು? ನೋ, ನನ್ ತಂಗಿ ಕೊಲೆ ಮಾಡಿಲ್ಲ. ಅವಳ ಅಂತ ಅವಳಲ್ಲ. ಅನ್ಯವಾಗ ಅವಳನ್ನ ಸಿಯಾಕ್ಸ್ಬೇಡಿ. ನೀವು ನೋಡಿದನ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನಾವ್ ಬಾಯಿ ಮುಚ್ಬೇಕಂದ್ರೆ ನೀನ್ ಹಣ ಬೆಚ್ಚಬೇಕು. ಎಷ್ಟು? ಜಸ್ಟ್ 40,000. ಆಳ್ಗೆ 10,000 ಹಂಚ್ಕೋತೀವಿ. ಓಕೆ, ಕೊಡ್ತೀನಿ. ಇಷ್ಟೇ ಸರ್ ನಡೆದಿದ್ದು. ಶವ ಇದ್ದ ಜಾಗನ ನಾನು ಈಗಲೇ ನೋಡ್ಬೇಕು. ಇದೆ ಸರ್ ಆ ಜಾಗ. ಮಿಸ್ಟರ್ ಅಮರ್, 4 ಜನ ರೌಡಿಗಳು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡಿ ಹಣ ಕಿತ್ಕೊಂಡ್ರು ಅಂದ್ರಲ್ಲ, ಅವರಲ್ಲಿ ಇವನು ಇಲ್ಲ? ಹೌದು ಸರ್, ಇವನೇ ಆ ಗ್ಯಾಂಗ್ ಲೀಡರ್. ಇವನ್ ಯಾರು ಗೊತ್ತಾ? ಗೊತ್ತಿಲ್ರಿ. ನಾನು ಇವ್ನ ನೋಡ ಇಲ್ರಿ. ನೋಡ್ಲಿಲ್ಲ? ಇಲ್ರಿ. ಇಲ್ಲ? ಇಲ್ರಿ ಅಪ್ಪ. ವಿಕ್ರಮ್, ಓಕೆ ಸರ್.
ಸಿಕ್ತು. ಅಲ್ಲಿರೋ ಫೋಟೋನ ಇಲ್ಲೂ ಇದೆ ನೋಡಿ ಸರ್. ಈಗೇನಂತೀರ ದೊಡ್ಡ ಮನೆ? ಇವ್ನು ಗೊತ್ತೇ ಇಲ್ಲ ನೋಡ್ಲೇ ಇಲ್ಲ ಅಂತ ನಾಟಕ ಆಡಿದ್ರಿ. ಹೇಳಿ, ಇಷ್ಟು ದಿವಸ ಯಾಕೆ ಫೈಲ್ ಮುಚ್ಚಿಟ್ರಿ? ಹೇಳಿ. ಮಗನ, ಈ ಕೇಸ್ ಏನಾದ್ರು ಮತ್ ತೆಗೆದ್ರೆ ನೀನ್ ಕೆಲ್ಸ ಕಳ್ಕೋಬೇಕಾಗ್ತೈತಿ ಅಂತ ಹುಕ್ಕು ಬಂದ್ರಿ ಮ್ಯಾಲಿಂದ ಇವನ. ನಿಜ ಹೇಳ್ದೆ ಹೋದ್ರೆ ಈಗ್ಲೂ ಅದೇ ಆಗತ್ತೆ ದೊಡ್ಡ ಮನೆ. ಜೊತೆಲಿ ಗಲ್ ಶಿಕ್ಷೆನೂ ಆಗತ್ತೆ. ಬ್ಯಾಡಿ ಸರ್, ಹಂಗ ಮಾತ್ರ ಮಾಡ್ಬೇಡ್ರಿ. ಹಾಗಾದ್ರೆ ಹೇಳಿ, ಯಾರೇವನು? ನಾರಾಯಣಗೌಡ್ ಶಿಷ್ಯರಿ. ಎಸ್ ಸರ್. ಅಯ್ಯೋ, ಈಗ ನಾನು ಯಾವ ಫಂಕ್ಷನ್ಗೂ ಬರಕ್ ಆಗಲ್ರಿ. ಆ ಹಾಳಾದ CBI-ನವರು ನಮ್ಮನ್ನ ಅಟಕಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಊರ್ನೆ ಗುಲ್ಲೆಬ್ಸ್ಬಿಟ್ಟಿದ್ದಾರೆ. ಈ ನಾರಾಯಣಗೌಡ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ CBI-ನವ್ರನ್ನ ಮಣ್ಣು ಮುಕ್ಕಿಸ್ತೀನಿ. ಈಗ ನೀವು ಫೋನ್ ಇಡಿ. ಯಾರಿಗೆ ಮಣ್ಣು ಮುಕ್ಕಿಸ್ತೀನಿ ಅಂದ್ರೆ? ಬಹುಶಃ ಕೊಲೆ ಮಾಡಿದಾಗ್ಲೂ ಇಷ್ಟೊಂದು ಇರ್ಲಿಲ್ಲ ಅಂತ ಅನ್ಸತ್ತಲ್ಲ? ಏನು ಕೊಲೆ? ಐ ಮೀನ್ ಮರ್ಡರ್. ಯಾವ ಮರ್ಡ್ರು? ಡ್ಯಾನ್ಸ್ ಸಂತೋಷದ್ದು. ಏನ್ರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಯಾರೋ ಮಾಡಿದ ಕೊಲೆನ ನನ್ ತಲೆ ಕಟ್ಟೋಕ್ ನೋಡ್ತಾ ಇದ್ದೀರಾ? ಇನ್ಯಾರು ಮಾಡಿದ್ದು ಅಂತ ನೀವೇ ಹೇಳಿ. ನನಗೇನ್ರಿ ಗೊತ್ತು? ಹೋಗ್ಲಿ ಬಿಡಿ, ಇವನಾದ್ರೂ ಯಾರಂತ ಗೊತ್ತಾ? ನನಗ್ ಗೊತ್ತಿಲ್ಲ. ನಾನು ನೋಡೇ ಇಲ್ಲ. ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳ್ತಿಲ್ರಿ. ನಿಜ ನಿಮ್ ಬಾಯಿಂದ ಹೊರಡ್ಸೋವರೆಗೂ ನಾವಿಲ್ಲಿಂದ ಕದ್ಲಲ್ಲ. ನನ್ನನ್ನು ಹೆದರ್ಸ್ತೀರೇನ್ರಿ? CM ಇಂದ PM ವರೆಗೂ ಇನ್ಫ್ಲೂಯೆನ್ಸರ್ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಏನೋ ಪಾಪ ಹೋಗ್ಲಿ ಅಂತ ಅವತ್ತು ಹಣ ಸಹಾಯ ಮಾಡಿದ್ದಕ್ಕೆ ಇದೇನಾ ನೀವು ತೋರಿಸ್ತಿರೋ ಪ್ರತಿಫಲ? ಇಷ್ಟಕ್ಕೂ ನೀವು ಈ ಮನೆ ಒಳಗ್ ಬಂದಿದ್ದು ಮೊದಲೇ ತಪ್ಪು. ಸುಲಭ ಗೆಟ್ ಔಟ್ ಮಾಡಕ್ ಆಗಲ್ಲ ಗೌಡ್ರೆ. ಸಾಲ ತೀರಿಸ್ಬೇಕಲ್ಲ ವಿಕ್ರಮ್. ಇದ್ಯಾವ ಹಣ ಗೊತ್ತಾ? ನಿಮ್ ಶಿಷ್ಯರು ನಮ್ಮಿಂದ ಕದ್ರಲ್ಲ, ಅದೇ ಹಣ. ನೀವು ನಮ್ ಸಾಲ ಕೊಟ್ರಲ್ಲ, ಅದೇ ಹಣ. ಆದ್ರೆ ಕದಿಯಕ್ ಮುಂಚೆ ನಮ್ಮ ಅಸಿಸ್ಟೆಂಟ್ಗಳು ನಂಬರ್ಗಳು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡಿರೋ ನಿಮ್ ಚೀಲಗಳು ಮತ್ ನೀವು ಅವ್ರಿಗೆ ಬಾಸ್ ಅನ್ನೋ ಸಾಕ್ಷಿ ಪುರಾವೆ ನಮ್ಮ ಹತ್ರ ಇದೆ. ಈ ಸಾಕ್ಷಿ ಪುರಾವೆಗಳು ಪ್ರೆಸ್ನವ್ರಿಗೆ ತಿಳಿಸಿದ್ರೆ ನಿಮ್ ಮಾನ ಮರ್ಯಾದೆ ಎಲ್ಲ 3 ಕಾಸಾಗತ್ತೆ ಗೌಡ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ ಸಹಾಯ ಮಾಡಿ. ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಈಗಲೇ ಹೇಳ್ಬೇಕಾಗಿಲ್ಲ ನೀವು. ಬೇಕಾದ್ರೆ 1 ವಾರ ಟೈಮ್ ತಗೊಳ್ಳಿ. ಅಷ್ಟ್ರಲ್ಲಿ ನೀವು ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಗುಡ್ ಬೈ. ವಿಕ್ರಮ್, ಲೆಟ್ಸ್ ಗೋ. ವಿಜಯ್ ಸರ್. ಯಾರು? ನಾಗನ? ಆ CBI-ನವರು ನೀನು ಫೋಟೋ ಹಿಡ್ಕೊಂಡು ನಿನ್ನನ್ನೇ ಹುಡುಕ್ತಾ ತಿರುಗ್ತಾ ಇದಾರೆ ಕಣೋ. ಅವ್ರ ಕಣ್ಣಿಗೇನಾದ್ರೂ ಬಿದ್ದಿರೋ ನಿನ್ನ ಜೊತೆಗೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಹುಷಾರು. ಆ ನಂಬರ್ 7234 ಅಲ್ಲ? ಆ CBI-ನವರು ನನ್ನ ಫೋಟೋ ಹಿಡ್ಕೊಂಡು ಊರು ತುಂಬಾ ಸುತ್ತಾವಂತೆ. ನಾನು ಒಂಥರ ಜೋಕರ್ ಇದ್ದಂಗೆ. ಅವ್ರ ಕೈಗೆ ಸುಲಭವಾಗಿ ಸಿಕ್ ಬಿಡ್ತೀನ. ₹100. ನನ್ನ ಮಗನ ಸಂತೋಷ್ ಯಾರು ಮಾಡಿದ್ದು? ಯಾರು ಮಾಡಿದ್ದು? ಗೊತ್ತಿಲ್ಲ. ಕಟ್ಟಡ ಫೆಲೋ. ಇವ್ರಿಗೆ ಈಗಲೇ ಏರೋಪ್ಲೇನ್ ಹಚ್ಚು. ಗೊತ್ತಿಲ್ಲ ಸರ್, ನಮ್ಮನ್ನು ಬಿಟ್ಬಿಡಿ. ಹಚ್ಚು, ಉಪ್ಪು ತಿನ್ಸು, ಏರೋಪ್ಲೇನ್ ಹಚ್ಚು.
ಅವ್ರು ಬಾಯ್ ಬಿಡ್ತಿಲ್ಲ ಸರ್. ಆ 4ನೇ ಇದಾನಲ್ಲ, ಎಲ್ಲೋ ಟಿ ಶರ್ಟ್ ಹಾಕೊಂಡಿದ್ದವನು, ಅವನು ಸ್ವಲ್ಪ ಸಾಫ್ಟ್ ಆಗಿದ್ದಾನೆ, ಅವನ್ ಮಾತ್ರ ಮೇಲೆ ಕರ್ಕೊಂಬ. ಬೇಡಿ ಸರ್. ಇಲ್ಲ, ನಿನ್ನನ್ನು ಹೊಡೆಯಕ್ಕಲ್ಲ ಇಲ್ಲಿ ಕಳ್ಸಿದ್ರು. ಇವ್ರು ಯಾರು ಗೊತ್ತಾ? ನಮ್ ತಾಯಿ ಸರ್. ನಮ್ ತಾಯಿಗೆ ಸರ್, ನಮ್ ತಾಯಿಗೆ ಏನ್ ಮಾಡ್ರಿ ಸರ್? ಏನು ಮಾಡ್ಲಿಲ್ಲ. ನಿನ್ನ ಅಡ್ರೆಸ್ ಕೇಳ್ಕೊಂಡು ನಿಮ್ ಮನೆಗೆ ಹೋದಾಗ ನಿಮ್ ತಾಯಿಗೆ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಈಗ್ಲೂ ಆಗ್ಲೂ ಅಂತಿದ್ರು. ಆಗ ನಾನು ಸ್ವತಃ ನಮ್ಮ ಕಾರಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದೆ. ತುಂಬಾ ಉಪಕಾರ ಮಾಡ್ರಿ ಸರ್. ನಮ್ ತಾಯಿನ ಹೆಸರು ನೋಡ್ಬೇಕು ಸರ್. ನನ್ಗೊಂದು ಅವಕಾಶ ಮಾಡ್ಕೊಡಿ ಸರ್. ಹಾಗಾದ್ರೆ ನಿಜ ಹೇಳು. ನೋಡು, ನೀನ್ ನಿಜ ಹೇಳಿದ್ರೆ ಇವತ್ತೇ ನಿನ್ ತಾಯಿನ ನೋಡ್ಬೋದು. ನಿನ್ಗೇನೋ ಶಿಕ್ಷೆ ಆಗ್ದಿರೋ ಹಾಗೆ ನಾವು ನೋಡ್ಕೋತೀವಿ. ಹೇಳು, ಅವತ್ ರಾತ್ರಿ ಏನ್ ನಡೀತು? ಯಾಕೆ ಸಂತೋಷ್ ಕೊಲೆ ಮಾಡ್ದೆ? ಆ ಕೊಲೆ ನಾವ್ ಮಾಡಿಲ್ಲ ಸರ್. ಮತ್ತೆ ಯಾರು ಮಾಡಿದ್ರು? ಹೇಳ್ತೀನಿ ಸರ್. ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ಆ ಡ್ಯಾನ್ಸರ್ ಸಂತೋಷ್ ನಿಂತಿದ್ದ. ಜನರ ಸಪೋರ್ಟ್ ಅವನಿಗಿದೆ ಅಂತ ಗೊತ್ತಾಗಿ ವಿರೋಧ ಪಕ್ಷದವರು ಅವನ್ನ ದುಡ್ಡು ಕೊಟ್ಟು ಕೊಂಡ್ಕೋತಿದ್ದಾರೆ ಅನ್ನೋ ಸುದ್ದಿ ತಿಳಿತು. ಆ ದುಡ್ಡನ್ನ ನಾವು 4 ಜನ ಸೇರಿ ಹಾಗಾದ್ರೂ ಮಾಡಿ ದೋಚ್ಬೇಕು ಅಂತ ಹೊಂಚಾಕಿದ್ವಿ. ಮೀಟಿಂಗ್ ಮುಗಿಸ್ಕೊಂಡು ಸಂತೋಷ್ ಹೊರಗೆ ಬಂದಾಗ ಹಣಕ್ಕೆ ಅಂತ ಬಂದ್ರೆ ಹೆಣ ನೋಡಾಗಾಯ್ತಲ್ಲೋ. ಯಾರು ಹೆಣ ಬಿದ್ರೆ ನಮ್ಗೇನು? ಹಣ ಸಿಕ್ತಲ್ಲ, ಅಷ್ಟು ಸಾಕು. ಬಂದ್ರು. ಬ್ರೀಫ್ ಕೇಸ್ ತೆಗೆದು ನೋಡಿದಾಗ ಹಣ ಇರ್ಲಿಲ್ಲ. ಆದ್ರೆ ಒಂದ್ ಹುಡುಗಿ ಕಿರ್ಚ್ಕೊಂಡಿದ್ ಕೇಳಿಸ್ತು. ಒಳಗೋಗಿ ನೋಡಿದಾಗ ಅವಳು ಸಂತೋಷ್ ಯಾವ್ದ ಹತ್ರ ಇದ್ಲು. ಅವಳ ಎದುರಿಸಿ ಬ್ಲಾಕ್ ಮೇಲ್ ಮಾಡೋಣ ಅಂತ ನಿರ್ಧರಿಸಿದ್ವಿ. ಆ ಹುಡುಗಿ ಓಡೋದ್ಮೇಲೆ ನಾವು ಅವಳನ್ನೇ ಹಿಂಬಾಲಿಸಿದ್ವಿ ಸರ್. ಅವ್ರಣ್ಣನ ಎದುರಿಸಿ ದುಡ್ಡು ವಸೂಲು ಮಾಡ್ಕೊಂಡ್ ಬಂದ್ವಿ. ಇಷ್ಟೇ ಸರ್ ನಡೆದಿದ್ದು. ಖಂಡಿತವಾಗೂ ನಾವು ಕೊಲೆ ಮಾಡಿಲ್ಲ ಸರ್. ನಿಜವಾಗ್ಲು? ನಮ್ ತಾಯಣಗೂ ನಾವು ಕೊಲೆ ಮಾಡಿಲ್ಲ ಸರ್. ಬಾ ನನ್ನ ಜೊತೆ, ಐ ಬಿಲೀವ್ ಯು. ವಿಜಯ್, ಇವನ್ ಕರ್ಕೊಂಡು ಹೋಗು. ಯಾವ ಆಸ್ಪತ್ರೆಗೆ ಸರ್? ಆಸ್ಪತ್ರೆಗೆಲ್ಲ ಕಸ್ಟಡಿ. ನಮ್ಮ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಕಸ್ಟಡಿಯಲ್ಲೇ ಇರಬೇಕು. ಸರ್, ಅವನ ತಾಯಿ ಆಸ್ಪತ್ರೆ ಇದ್ದಾರೆ ಅಂತ ಹೇಳಿದ್ರಿ. ಅವನ ತಾಯಿಗೆ ಏನೂ ಆಗ್ಲಿಲ್ಲ, ಚೆನ್ನಾಗೇ ಇದ್ದಾರೆ, ಮನೇಲೇ ಇದ್ದಾರೆ. ಅವನ್ ಬಾಯಿ ಬಿಡಿಸಕ್ಕೆ ಈ ನಾಟಕ ಆಡ್ಬೇಕಾಗಿ ಬಂತು. ಅಸೆಂಬ್ಲಿ ನಡೀತಾ ಇದ್ರು ಬಿಟ್ಬಿಟ್ ಬಂದ್ಬಿಡಿ ಅಂತ ಯಾಕೆ ಹೇಳಿದೆ ಗೊತ್ತಾ MLA ಸಾಹೇಬ್ರೆ? ಆ CBIಗಳು ಸಿಕ್ಕಾಪಟ್ಟೆ ವಿಚಾರಣೆ ಮಾಡ್ತಾ ಸಿಕ್ದವ್ರನ್ನೆಲ್ಲ ಹಾಕಿಸ್ತಾ ಇದ್ದಾರೆ. ಅಯ್ಯೋ, ನನ್ನ ತಲೆಗೆ ಬಂದ್ಬಿಟ್ಟಿದೆ. ಏನ್ ಮಾಡೋದು? 1 ನಿಮಿಷ ಬಂದ್ಬಿಟ್ಟೆ. ಬೇಗ ಬಂದ್ಬಿಡಿ ಗೌಡ್ರೆ. ಬಂದ್ಬಿಟ್ಟೆ, ತಗೋತಾ ಇರಿ. ಗೌಡ್ರೆ, ನಿಮ್ ಶೌಚಾಲಯ ಯೂಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನೀನ್ ಹೇಗ್ ಬಂದೆ? ಈ CBI ಬಡ್ಡಿ ಮಕ್ಕಳಿಗೆ ಇಲಿ ಬಿಲಾ ಸಿಕ್ಕಿದ್ರೆ ಸಾಕು, ತೂರ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ ಬಂದೆ? ಯಾಕೆ? ಇಚ್ಬೇಡಿ, ನಾವು ಮಾತಾಡೋದು ಯಾರಿಗೂ ಕೇಳಿಸ್ಬಾರ್ದು.
ಈಗ ಹೇಳಿ, ಬಸ್ಯಾ ಎಲ್ಲಿ? ಬಸ್ಯಾ? ಯಾವ ಬಸ್ಯಾ? ನನಗೆ ಅವನು ಗೊತ್ತಿಲ್ಲ. ಗೊತ್ತಿಲ್ಲ? ನೀವೇ ಕೋಳಿ ಮಾಂಸ ಹಾಕಿ ನಿಮ್ ಮನೇಲೆ ಸಾಕ್ತಿರೋ ಸೀಳ್ ನಾಯಿ ಎಲ್ಲವನು? ಓ, ಅವತ್ತು ರೌಡಿಗಳ ನನ್ ಕಡೆಯವರು ಅಂದೆ, ಇವತ್ತು ಬಸ್ಯಾ ಎಲ್ಲಿ ಎಂತಿದ್ಯಾ? ನನಗೆ ಅವನು ಗೊತ್ತಿಲ್ಲ. ಗೌಡ್ರೆ, ನಿಜ ಹೇಳಿದ್ರೆ ಒಳ್ಳೇದು. ಇಲ್ಲ ಸಂತೋಷ್ ಕೊಲೆ ಪ್ರಕರಣದಲ್ಲಿ ನಿಮ್ಮ ಕೈವಾಡದ ಗುಟ್ಟು ರಟ್ಟು ಮಾಡ್ಬೇಕಾಗುತ್ತೆ. ಗುಟ್ಟು ಕೊಲೆ ರೇ, ನಾನಂತ ನೀಚ ಕೆಲಸ ಮಾಡೋನಲ್ರಿ. ತಲಾಂತರದಿಂದ ಧರ್ಮ ರಾಜಕಾರಣದಲ್ಲಿ ಬಂದಿರೋ ವಂಶ ನಮ್ದು. ಹಾಗಾದ್ರೆ ಇಲೆಕ್ಷನ್ಗೆ 3 ದಿವಸದ ಮುಂಚೆ ಸಂತೋಷ್ ನಿಮ್ ಮನೆಗೆ ಬಂದಿದ್ ಸುಳ್ಳ? ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಇಲೆಕ್ಷನ್ ಇಂದ ವಿಡ್ರಾ ಮಾಡ್ಕೊ ಅಂತ ಹೇಳಿದ್ ಸುಳ್ಳ? ಸುಳ್ಳು. ನಿಜ ಅಂತ ಈ ವಿಡಿಯೋ ಕ್ಯಾಸೆಟ್ ಹೇಳ್ತಾ ಇದೆಯಲ್ಲ ಗೌಡ್ರೆ. ಕ್ಯಾಸೆಟ್? ಹೌದು. ಸಂತೋಷ್ ನಿಮ್ ಮನೆಗೆ ಬಂದಿದ್ದು, ನೀವು ಅವನಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಎಲ್ಲ ರೆಕಾರ್ಡ್ ಆಗಿದೆ. ಇವತ್ ರಾತ್ರಿ 12 ಗಂಟೆ ಒಳಗಡೆ ಬಸ್ಯಾ ಎಲ್ಲಿ ಅಂತ ನೀವು ಹೇಳಿದ್ರೆ ಒಳ್ಳೇದು. ಇಲ್ಲ ನಾಳೆ ಇಡೀ ಕರ್ನಾಟಕ ಈ ಕೆಸೆಟ್ ನೋಡುತ್ತೆ. ಮತ್ ನಿಮ್ಮನ್ನ, ಒಬ್ಬ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ನ ನಾನು ಬಂದು ಅರೆಸ್ಟ್ ಮಾಡಿ ನಿಮ್ದೇ ಆ ಜನಗಳ ಮುಂದೆ ಮೆರವಣಿಗೆ ಮಾಡಿಸ್ಬೇಕಾಗತ್ತೆ. ಇವತ್ ರಾತ್ರಿ 12 ಗಂಟೆ ಒಳಗಡೆ ವಿಷಯ ತಿಳಿಸ್ತಿರಲ್ಲ, ಸೊ ಯು ಕ್ಯಾನ್ ಯೂಸ್ ದ ಬಾತ್ರೂಮ್ ನಾವು. ಆ ಫ್ಲಶ್ ಎಳಿಯಕ್ ಮರಿಬೇಡಿ. ಅಮರ್ ಯಾರು? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಅಮರ್ ಇದ್ದಾರಾ? ಅಣ್ಣ ಮೇಲ್ಗಡೆ ಯೋಗಾಸನ ಮಾಡ್ತಿದ್ದಾನೆ. ಎಷ್ಟೊತ್ತಾಗತ್ತೆ? ಆಶಾ, ಹಾಲ್ ರೆಡಿನಾ? ಹಾಯ್ ರಾಧಾ. ವಾಟ್ ಅ ಸರ್ಪ್ರೈಸ್. ಸರ್ಪ್ರೈಸ್ ಅಂಡ್ ಸಸ್ಪೆನ್ಸ್ ಅಲ್ಲಿ ತಾನೇ ಥ್ರಿಲ್ ಇರೋದು. ನೀವಂತೂ ಫೋನ್ ಮಾಡ್ಲಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಆಶಾ, ಈಕೆ ರಾಧಾ ಅಂತ. ನಾನು ಬಹಳ ಆಸೆ ಇಟ್ಕೊಂಡಿದ್ದ ಏಜೆನ್ಸಿ ಕೊಡಿಸಿ ಹೆಲ್ಪ್ ಮಾಡ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ಅದಕ್ಕೆ ಆಗೋಳು. ಹೌದೇನೇನಾ? ಹೌದ್, ನೈಸ್. ಹಾಲ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಈ ಕ್ಯಾಸೆಟ್ ನೋಡಿದ ತಕ್ಷಣ ಗೌಡ್ರು ಕಣ್ಬಿಟ್ರು ಅಂದ್ರಲ್ಲ, ಈ ಕ್ಯಾಸೆಟ್ ನಿಮ್ಮ ಹತ್ರ ಬಂತು? ಈ ಕ್ಯಾಸೆಟ್ ಹಿಂದೆ ಒಂದ್ ದೊಡ್ಡ ರಹಸ್ಯ ಇದೆ ವಿಕ್ರಮ್. ಇದ್ರ ಒಳಗಿರೋದು ಕನ್ನಡ ಚಿತ್ರಮಂಜರಿ ಸಿನಿಮಾ ಹಾಡುಗಳು. ಸಿಬಿಐಗಳ ಒಳಗ್ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಾ ಇದ್ದೀರಾ? ಬಂದ್ರ ಹೊರಗೆ. ನನ್ನ ಮನೆಗೆ ಬಂದು ನಾಳೆ ಬರ್ತೀವಿ, ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತೀರೇನ್ರು? ನೀವೇನೋ ನನ್ನ ಅರೆಸ್ಟ್ ಮಾಡೋದು? ನಾನೇ ನಿಮ್ ಕೈಗೆ ಬೇಡಿ ಹಾಕ್ಸಿ, ಬೀದಿಲ್ ಮೆರವಣಿಗೆ ಮಾಡಿಸಿ, ಕಟಕಟೆ ನಿಲ್ಸಿ ಕಂಬಿ ಎಣ್ಸಂಗ್ ಮಾಡ್ಲಿಲ್ಲ? ನನ್ನ ಹೆಸರು ನಾರಾಯಣ್ ಗೌಡನೇ ಅಲ್ಲ. ವಿಕ್ರಮ್, ನಿಮಗ್ ಧೈರ್ಯ ಇದ್ರೆ ನಾನು ಬೇಡವೋ? ನನ್ ಶಿಷ್ಯ ಇದಾನಲ್ಲ ಬುಲೆಟ್ ಬಸ್ಯಾ, ಅವನು ಬ್ಲೂ ಬರ್ಡ್ ಬಾರಲ್ಲಿ ಇದ್ದಾನೆ. ಅವನ್ ಹಿಡೀರೋ ಸಾಕು. ಸಂತೋಷ್ ಕೊಲೆ ಯಾರು ಮಾಡಿದ್ದು? ನಂಗೆ ಗೊತ್ತಿಲ್ಲ. ಯಾಕೆ ಕೊಲೆ ಮಾಡಿದೆ? ಮಾಡಿಲ್ಲ. ಹೇಳು. ಈ ಲಾಕೆಟ್ ನಿಮ್ಮ ಹತ್ರ ಬಂತು? ನಿನ್ ಮಾರ್ವಾಡಿ ಅಂಗಡಿಯಲ್ಲಿ ಗಿರ್ವಿ ಇಟ್ಟಿದ್ದನ್ನ ನಾನ್ ಬಿಡಿಸ್ಕೊಂಬಂದೆ. ಹೇಳು, ಇದೇ ಲಾಕೆಟಿಗೋಸ್ಕರ ತಾನೇ ನೀನ್ ಸಂತೋಷ್ ಕೊಲೆ? ಇಲ್ಲ, ಮತ್ತೆ ನೋಡ್ಕೊಡ್ದೆ. ನಾನ್ ಕೊಲೆ ಮಾಡಿಲ್ಲ. ಹೇಳು, ಹೇಳ್ತೀನಿ. ಹೇಳು. ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ದೊಡ್ಡ ಪ್ರಚಾರ ನಡೆದಿತ್ತು. ಅವತ್ತು
ನಾರಾಯಣ್ ಗೌಡ್ರು ಮನೇಲಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಭೆ ಸೇರಿದ್ದಾಗ ಗೌಡ್ರೆ ಸಂತೋಷು ಭಾಷಣ ಮಾಡ್ತಿದ್ದನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಊರಿನ 90 ಭಾಗ ಜನ ಅಲ್ಲೇ ಅವ್ರೆ. ಅವನು ಡ್ಯಾನ್ಸ್ ಮಾಡ್ತಾ ಅವ್ರನ್ನೆಲ್ಲ ಬುಟ್ಟಿಗೆ ಹಾಕೋತ ಅವನೇ. ಸಾಲದಕ್ಕೆ ನಮ್ಮ ಅಮರ್ ತಂಗಿ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಏನಂದ್ರೆ ಹಲೋ. ಅಲ್ಲ ಸ್ವಾಮಿ, ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಎಲೆಕ್ಷನ್ ಅಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನ್ನ ನಿಲ್ಸಿ ಈಗ ನಡುನೀರ್ನಲ್ಲಿ ಕೈ ಬಿಟ್ಟು ನಿಮ್ ತಂಗಿನ ಕಳಿಸಿ ಆ ಸಂತೋಷನ್ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಯಾವ ನ್ಯಾಯ ರೀ? ಸಂತೋಷ್ಗೆ ಸಪೋರ್ಟ? ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಯಾಕ್ರಿ ಅರ್ಥ ಆಗಲ್ಲ? ನಿಮ್ಮ ತಂಗಿ ಆ ಸಂತೋಷ ಕ್ಯಾನ್ವಾಸ್ ಮಾಡ್ತಿದ್ದಾಳಂತೆ, ಅವನ ಜೊತೆ ಕುಣಿದು ಕುಪ್ಪಳಿಸ್ತಾ ಇದ್ದಾಳಂತೆ. ಹೌದಾ? ನಿಜವಾಗ್ಲೂ ವಿಷಯ ನಂಗೇನು ಗೊತ್ತೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವಳ ಅದ್ವಸ್ಥೆಯಲ್ಲಿ ಇಟ್ಕೋತೀನಿ. ನಿಶ್ಚಿಂತೆಯಿಂದ ನಿಮ್ ಕೆಲಸ ನೀವು ಮುಂದುವರ್ಸಿ. ಎಷ್ಟು ಹಣ ಬೇಕಾದ್ರೂ ಕೇಳಿ ಕೊಡ್ತೀನಿ. ಏನೇ ಆಗ್ಲಿ ನಮ್ ಪಕ್ಷನೇ ಗೆಲ್ಬೇಕು. ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ತೀನಿ. ದಯತಿಪ್ಪ ದಣಿ, ಆ ಸಂತೋಷನ ಉಪಾಯವ ಕರ್ಕೊಂಬ. ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಾಯ್ತು. ನನ್ನನ್ ಕೊಂಡ್ಕೊತೀರ? ಹಾ ಹೌದು. ನಿನ್ನ ನಾಮಪತ್ರ ವಾಪಸ್ ತಗೊಳಕ್ಕೆ ಎಷ್ಟು ಹಣ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಸಾಧ್ಯ ಇಲ್ಲ. ನನ್ನ ನಂಬ್ಕೊಡ್ರೆ ಜನತೆಗೆ ನಾನೆಂದಿಗೂ ದ್ರೋಹ ಬಗ್ಗಿಲ್ಲ. ನಿಮ್ಮ ಹತ್ರ ಮಾತಾಡೋಣ ಟೈಮ್ ಇಲ್ಲ. ನಾನ್ ಡ್ಯಾನ್ಸಿಂಗ್ ಹೋಗ್ಬೇಕು, ಬರ್ತೀನಿ. ನಿಂತ್ಕೊಳ್ಳಯ್ಯ, ನಿಂದು ಕುದಿತಿರೋ ಬಿಸಿರಕ್ತ ಅಂತ ಗೊತ್ತು. ನನ್ನ ಮಾತು ಕೇಳಿ ಒಪ್ಕೋ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಹೊರತು ನೀವು ಕೊಂಡ್ಕೊಳ್ಳೋ ವಸ್ತು ಮಾತ್ರ ಆಗಲ್ಲ. ನೋಡಯ್ಯ, ನೀನಿನ್ನೂ ಚಿಕ್ಕ ಹುಡುಗ, ಅನುಭವ ಸಾಲ್ದು. ಸುಮ್ಮನೆ ನಮ್ ಗೌಡ್ರು ಕೂಡ ಹಣ ತಗೊಂಡು ಕಾರು ಬಂಗ್ಲೆ ಮಾಡ್ಕೊಂಡು ಸುಖವಾಗಿರು. ಈ ಯುದ್ಧ ಕಾಂಡದಲ್ಲಿ ಸಿಗಾಕೊಂಡು ಯಾಕೆ ಸಾಯ್ತೀಯ? ಸಿಕ್ಕಾಕೊಳ್ಳೋದು ನಾನಲ್ಲ, ನೀವು. ಈ ವಿಷಯ ನಾನು ಜನರ ಮುಂದೆ ಎತ್ತಿ ಹಿಡಿತೀನಿ. ಮನೆ ಮನೆಗೆ ಹೋಗಿ ನಿಮ್ಮ ಯೋಗ್ಯತೆನ ಪ್ರಚಾರ ಮಾಡ್ತೀನಿ. ಎಲ್ಲ ಕುನ್ನಿ ಎದೆ ಹಾಲು ಕುಡ್ದಿರೋ ತುಟಿನೇ ಇನ್ನೂ ಒಣಗಿಲ್ಲ, ಅಂಥದ್ರಲ್ಲಿ ರಕ್ತಕ್ಕೆ ಬದಲಾಗ ಆಲ್ಕೋಹಾಲ್ ತುಂಬಿಕೊಂಡ್ರೆ ನನಗೆ ಸವಾಲಾಗಿ ಹೋಗ್ತೀಯಾ? ಗೌಡ್ರೆ, ಅವನ್ ಪ್ರಚಾರ ಮಾಡಕ್ ಮೊದ್ಲೇ ಅವನ್ ಪ್ರಾಣನ ಪರಮಾತ್ಮನ್ ಪಾದಕ್ಕೆ ಸೇರಿಸ್ಬಿಟ್ರೆ? ಈಗ ಎಲೆಕ್ಷನ್ ಸಮಯ ಕಣು, ಅವನ ಪ್ರಾಣ ಹೋದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಹಾ, ಒಂದ್ ಕೆಲಸ ಮಾಡು, ಅವನು ಕ್ಯಾನ್ವಾಸ್ ಮಾಡಕ್ ಆಗ್ಬಾರ್ದು, ಡಾನ್ಸ್ ಮಾಡಕ್ ಆಗ್ಬಾರ್ದು, ಎದ್ದು ಓಡಾಡಕ್ಕೂ ಆಗ್ಬಾರ್ದು. ಹಾಗೆ ಅವನ ಕೈ ಕಾಲು ಮುರಿದು ಆಸ್ಪತ್ರೆಗೆ ಹಾಕ್. ಆಶಾ, ಆಶಾ, ಏ ಕಳ್ಳಿ, ಎಸ್, ನಾನೇ ಈ ರಾಸ್ಕಲ್ ನನ್ನ ತಂಗಿ ಬಾಳ್ನ ಹಾಳು ಮಾಡೋದು ಕೊಟ್ಟಿದ್ದ. ಎಲೆಕ್ಷನ್ ಅಲ್ಲಿ ನಮ್ಮ ವಿರುದ್ಧ ನಿಂತು ನಮ್ಮ ಮರ್ಯಾದೆನ ಮಣ್ಪಾಲ್ ಮಾಡಿದ್ದ. ಈ ಊರಲ್ಲಿ ನನ್ನ ವ್ಯವಹಾರಕ್ಕೆ ಮುಳ್ಳಾಗಿದ್ದೀವನ್ನ ಕಿತ್ತು ಬಿಸಾಕ್ದೆ. ಬಸ್ಯ, ಈ ಹೆಣ ಇಲ್ಲೇ ಇದ್ರೆ ಇದಕ್ಕೆ ರಾಜಕೀಯದ ಹಿನ್ನೆಲೆ ಇದೆ ಅಂತ ನಮ್ಮ ಮೇಲೆ ಬಂದ್ಬಿಡುತ್ತೆ. ಈ ಹೆಣ ತಗೊಂಡೋಗಿ ಅವ್ರ ಮನೆ ಕಾರ್ ಶೆಡ್ ಅಲ್ಲಿ ಬಿಸಾಕು. ಈ ಚೂರಿ ಸುಳಿವು ಸಿಗ್ದಾಗ ಮಾಡು. ಹಾಗೆ ಹೆಣದ ಪಕ್ಕದಲ್ಲಿ ವಿಷದ ಬಾಟ್ಲಿ ಇಡು. ಸರಿ ಹಾಗೆ ಆ ಡಾಕ್ಟರ್ ಫೋನ್ ಮಾಡಿ ಹೆದರ್ಸಿ
ಇದು ಆತ್ಮಹತ್ಯೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆಯಕ್ಕೆ ಹೇಳು. ಅಮರ್! ಇಷ್ಟೇ ಸರ್ ನಡೆದಿದ್ದು. ನಿಜವಾದ ಕೊಲೆಗಾರ ಅಮರ್. ಈಗ ಎಲ್ಲಿದ್ದಾನ ಅವನು? ಅವನ್ ಮದುವೆ ರಿಸೆಪ್ಷನ್ ಅಲ್ಲಿ. ತುಂಬಿರೋ ನೀನೇ ಇರುವಾಗ ಈ ಹಾಳು ಯಾಕೆ? ಹಣ್ಣು ತರ್ತೀನಿ. ಕೂತ್ಕೊಳ್ಳಿ, ಸಿಟ್ ಡೌನ್. ಆಶಾ, ಅಮರ್ ಎಲ್ಲಿ? ಯಾಕೆ? ನೋ ಕ್ವೆಶ್ಚನ್ಸ್. ಎಲ್ಲಿ ಅಮರ್? ಮೇಲ್ಗಡೆ ರೂಮ್ ನಲ್ಲಿದ್ದಾರೆ. ನೀವಿಬ್ರು ಆಚೆ ಇರಿ. ಡೋಂಟ್ ಲೆಟ್ ಎನಿವನ್ ಇನ್ಸೈಡ್. ಗೋ. ಹೇ ರಾಧಾ, ಸಿಹಿ ಹಣ್ಣು ನೀನೇ ಇರೋವಾಗ ಈ ಸಪ್ಪೆ ಸೇವ್ ಯಾಕೆ? ಕಮ್ ಆನ್. ಯಾರನ್ನು ಬಿಡ್ಬೇಡಿ. ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ಇವನು ನನಗೆ ಬೇಕಾದವನು. ನೀವು ಯಾಕೆ ಸಾಯಿಸಿದ್ರಿ? ಈ ಮೃಗ ನನ್ ಬೆಟ್ಟಕ್ಕೆ ಸಿಗ್ಬೇಕು ಅಂತಾನೆ ನಾನೆಷ್ಟು ದಿನ ಹೊಂಚಾಕ್ದೆ. ಇವತ್ತು ನನ್ ಸೇಡ್ತಿರ್ತು. ಸೇಡು? ವಾಟ್ ಯು ಮೀನ್? ಹೌದು, ನನ್ ಗಂಡ ಅನ್ಕೊಂಡ ಪಾಪಿ ಇವನೇ. ಹೌದು ಸರ್, ನನ್ ಗಂಡ ರವಿ ಕಾಫಿ ಬೋರ್ಡ್ ಅಲ್ಲಿ MD ಆಗಿದ್ರು. ಅವತ್ತು ಇವನು ಏಜೆನ್ಸಿ ಕೇಳಕ್ಕೆ ಅಂತ ನನ್ ಗಂಡನ ಹತ್ರ ಬಂದಿದ್ದಂತೆ. ಇದು ತುಂಬಾ ಅನ್ಯಾಯ ಸರ್. ಈ ಏಜೆನ್ಸಿ ನನಗೆ ಸಿಗುತ್ತೆ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಬೇಕಾದ್ರೆ 10 ಲಕ್ಷ ಕೊಡ್ತೀನಿ ಸರ್. ಈ ಏಜೆನ್ಸಿ ನನಗೆ ಕೊಡಿ ಸರ್. ದಟ್ಸ್ ಇಂಪಾಸಿಬಲ್. ಈಗಾಗಲೇ ಆ ಏಜೆನ್ಸಿ ಬೇರೆಯವ್ರಿಗೆ ಕೊಟ್ಟಾಗಿದೆ. ಈಗ ನೀನು 10 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನಿನಗೆ ಆ ಏಜೆನ್ಸಿ ಸಿಗೋದಿಲ್ಲ. ಅಂಡ್ ನೌ ಗೆಟ್ ಔಟ್. ಈಗ ನೀನು ಹೋಗ್ಲಿಲ್ಲ ಅಂದ್ರೆ ವಾಚ್ಮೆನ್ ಕರ್ಸಿ ಆಚೆ ತಳಿಸ್ಬೇಕಾಗುತ್ತೆ. ಏಜೆನ್ಸಿ ಕೊಡ್ಲಿಲ್ಲ ಅಂತ
ಅವನ್ಗೆ ಒಂದ್ ಗತಿ ಕಾಣಿಸೋವರೆಗೂ ನಾನು ಈ ಕುಂಕುಮ ಆಳ್ಸೋದಿಲ್ಲ. ಆವತ್ತೇ ಪೊಲೀಸಿಗೆ ತಿಳಿಸ್ಬೇಕು ಅನ್ಕೊಂಡೆ, ಆದ್ರೆ ನನಗ್ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ಸುಮ್ಮನಾದೆ. ನನ್ ಗಂಡನ ಆತ್ಮಕ್ಕೆ ನಾನೇ ಶಾಂತಿ ತಂದ್ಕೊಡ್ಬೇಕು ಅಂತ ಹಂಚ್ ಹಾಕದೆ. ಸದಾ ಫ್ರೆಂಡ್ಸ್ ಜೊತೆಲಿರೋ ಇವನು ಒಂದ್ ದಿವಸ ಸಹ ನನಗೆ ಒಂಟಿಯಾಗಿ ಸಿಗ್ಲಿಲ್ಲ. ಮದ್ವೆ ಆದ್ರೆ ಮೊದಲನೇ ರಾತ್ರಿ ಖಂಡಿತ ಒಂಟಿಯಾಗಿ ಸಿಗ್ತಾನನ್ನೋ ನಿರ್ಧಾರ ಮಾಡಿ ಈ ಅಮೃತ ಗಳಿಗೆಗೋಸ್ಕರ ಎಷ್ಟು ದಿನ ಕಾದೆ. ಇವತ್ತು ಇವನ್ ರಕ್ತ ಹರಿಸಿ ನನ್ ಗಂಡನ ಆತ್ಮಕ್ ನಾನೇ ಶಾಂತಿ ತಂದ್ಕೊಟ್ಟೆ. ಈಗ ನಾನು ಕುಂಕುಮ ಆಳಿಸ್ತಾ ಇದ್ದೀನಿ. You can arrest me. You can arrest me now. I'm sorry. I sympathize with you. ದೊಡ್ಡಮನಿ. ಎಸ್ ಸರ್. ಇವ್ರನ್ನ ಕರ್ಕೊಂಡೋಗಿ. ವಿಕ್ರಮ್, ಈ ಚಾಕು ಎತ್ಕೊಳ್ಳಿ. ಪಿಕ್ ನೀವು ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಿ. ಡಾಕ್ಟರ್ನ ಕರ್ಕೊಂಬನ್ನಿ. ಓಕೆ ಸರ್. ಈಗಲೇ ಹೋಗಿ. ವಿಜಯ್, ನೀವು ಮತ್ತು ವಿಕ್ರಮ್ ಇಲ್ಲೇ ಇರಿ. ಡಾಕ್ಟರ್ಗೆ ನಾನೇ ಫೋನ್ ಮಾಡ್ತೀನಿ. ಯು ಸಿ ದಟ್ ನೋ ಒನ್ ಗೋಸ್ ಇನ್ಸೈಡ್. ಓಕೆ ಸರ್. ಡಾಕ್ಟರ್ ಬನ್ನಿ. Please come in. My God! Search for him. ಹುಡುಕಿ ಅವನು. God damn it! ಸತ್ತನ್ ಯಾಕೆ ತಪ್ಪಿಸ್ಕೊಂಡ? ಅವ್ರು ಮಾಡೋ ಕಸರತ್ತು ಕಡಿಮೆ ಅನ್ಕೊಂಡಿದ್ದೀರಾ? ದಿವಸ 1.25 ಗಂಟೆ ಪ್ರಾಣಾಯಾಮ ಮಾಡ್ತಾರೆ. ದೊಡ್ಡ ಮನಿ, ಹೆಡ್ ಕ್ವಾರ್ಟರ್ಸ್ ವೈರ್ಲೆಸ್ ಮೆಸೇಜ್ ಕಳಿಸಿ. ಹೋಗಿ. ಓಕೆ ಸರ್. ನೀವು ಏರ್ಪೋರ್ಟ್ಗೆ ಹೋಗಿ. ಸಿ ದಟ್ ಯು ಚೆಕ್ ಈಚ್ ಅಂಡ್ ಎವ್ರಿ ಫ್ಲೈಟ್. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ. ಒಂದು ಟ್ರೈನ್ ಬಿಡಬಾರ್ದು. ಓಕೆ ಸರ್. ಕಂತ್ರಿ ನನ್ನ ಮಗ ಬೇರೆ ಯಾವ ದಾರಿಯಿಂದ ತಪ್ಪಿಸ್ಕೊತಾನೆ ನಾನು ನೋಡ್ತೇನೆ. ಬನ್ನಿ ಬನ್ನಿ ಮಕ್ಕಳೆಲ್ಲ ಒಂದೇ ಲೈನ್ ನಲ್ಲಿ ಬರಬೇಕು, ಅಥವಾ ನೀರಲ್ಲಿ ಇಲ್ಲಿ ಬಿದ್ರೆ ಅಲ್ಲಿ ಆಚೆ ಬರ್ತೀವಿ. ಈಗ ಇಲ್ಲೊಂದು ಶಿಪ್ ಕಾಣ್ತಾ ಇದೆಯಲ್ಲ, ಅದು ರಷ್ಯಾದಿಂದ ಬಂದಿದೆ. ಈಗ ಮೇಲೆ ಕೆಲವು ಸಲ ಜನಗಳು ಅಲ್ಲಿ ಹತ್ತು ಬಿಟ್ಟು ನೋಡ್ತಾರೆ ಯಾವ ಕಡೆ ಗಾಳಿ ಬರ್ತಿದೆ. ಅಬ್ಬ ಬಿಡ, ಇರ್ತಾನ ಕ್ಯಾ? ಮಾಫ್ ಕರೋ ಬೇಟೆ, जीसस कहते हैं सबको माफ करो, माफ करो. आई एम वेरी सॉरी. गो, गॉड ब्लेस यू. ಅಂಕಲ್, ಈ ಹಡಗು ಎಲ್ಲಿಂದ ಬಂದಿದೆ? ಬೇರೆ ಏನಾದ್ರು ಕೇಳೋಗೋ. बेटे सुनो बेटे, क्या है? ಜೀಸಸ್ ಕ್ರೈಸ್ಟ್ಗೆ ಮತ್ತೆ ಸಿಬಿಐನವರಿಗೆ ಯಾರು ಚೀಟ್ ಮಾಡಕ್ಕಾಗಲ್ಲ. ಮಿಸ್ಟರ್ ಅಮರ್, ಯು ಆರ್ ಅಂಡರ್ ಅರೆಸ್ಟ್.
ಇಡೀ ಪ್ರಾಣ ಹೋಗುತ್ತೆ. ಹ್ಯಾಂಡ್ಸ್ ಅಪ್, ಡೋಂಟ್ ಮೂವ್. ಸಾರಿ ಸರ್.
ನನ್ನ ಸರ್, ಕೊನೆಗೂ ನನಗ್ ನ್ಯಾಯ ದೊರಕಿಸ್ಕೊಟ್ರಿ. ಅಮ್ಮವ್ರೆ, ನನ್ನಿಂದ ನ್ಯಾಯ ಸಿಕ್ತು ಅನ್ನೋ ಹಂಗ್ನಲ್ಲಿ ನೀವು ಕೈ ಮುಗಿಬೇಕಾಗಿಲ್ಲ. ನ್ಯಾಯ ಪಡೆಯೋದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ದೇವರು ಒಳ್ಳೇದ್ ಮಾಡ್ಲಿ. Oh